Hello and welcome to Ashwamedha IS. This is must watch for KS Prelims 2026 ಸೀರೀಸ್ನ ಪಾರ್ಟ್ 2 ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಲಾಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಂಥ ಡಿಸ್ಕಷನ್ನ ಕಂಟಿನ್ಯೂ ಮಾಡೋಣ. 2024 ಪ್ರಿಲಿಮ್ಸ್ KS ಪ್ರಿಲಿಮ್ಸ್ನಲ್ಲಿ ಎಕನಾಮಿಕ್ಸ್ ಕ್ವಶನ್ಸ್ ಏನು ಕೇಳಿದರು, ಅದರಲ್ಲಿ ನಾನು ಆಗಲೇ ಮಾತಾಡಿದ್ವಿ ಆಗಸ್ಟ್ ಮತ್ತು ಡಿಸೆಂಬರಲ್ಲಿ 2 ಪ್ರಿಲಿಮ್ಸ್ ನಡೆದಿತ್ತಂತ. ಸೊ ಡಿಸೆಂಬರ್ 2024 ನಡೆದಿರ್ತಕ್ಕಂಥ ಪ್ರಿಲಿಮ್ಸ್ನ ಎಕನಾಮಿಕ್ ಕ್ವಶನ್ಸ್ನ ಡಿಸ್ಕಷನ್ ಮಾಡೋಕ್ಕೆ ಮತ್ತೆ ಬಂದಿದ್ದೀನಿ. ಸೊ ಈ ಎಕನಾಮಿಕ್ ಕ್ವಶನ್ಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಯಾಕೆ ಡಿಸ್ಕಸ್ ಮಾಡಬೇಕು ಅಂತಂದರೆ, ಅಗೇನ್ ನೀವು ಫಸ್ಟ್ ವಿಡಿಯೋ ಏನಾದರೂ ನೋಡಿಲ್ಲ ಅಂತಂದರೆ ಫಸ್ಟ್ ವಿಡಿಯೋನ ನೋಡಿ. ಆ ಫಸ್ಟ್ ಪಾರ್ಟಲ್ಲಿ ವಿ ಹ್ಯಾವ್ ಟೋಲ್ಡ್ ದ ಇಂಪಾರ್ಟೆನ್ಸ್ ಆಫ್ ದ PYQs, ಈ ಹೈ ರೀಡಿಂಗ್ ಥೀಮ್ಸ್ನ ನಾವು ಯಾಕೆ ನೋಡ್ಕೋಬೇಕು ಆ್ಯಂಡ್ ದ ಸ್ಟ್ರಾಟಜಿ ವಿಚ್ ಯು ಹ್ಯಾವ್ ಟು ಫಾಲೋ ಫಾರ್ ಎಕನಾಮಿಕ್ಸ್. ಈ ವಿಡಿಯೋದಲ್ಲಿ ಲೆಟ್ಸ್ ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಬಿಗಿನಿಂಗ್ ವಿತ್ ದ ಫಸ್ಟ್ ಕ್ವಶನ್. ಸೊ ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ರಿಲೇಷನ್ ಟು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ 2024. ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ರಿಪೋರ್ಟ್ಸ್ ಆ್ಯಂಡ್ ಇಂಡೆಕ್ಸ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆ್ಯಂಡ್ ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂತ. ಸೊ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಆರ್ಗನೈಸೇಷನ್ಸ್ ಕೊಡುವಂಥ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಮತ್ತು ಇಂಡೈಸಸ್ಗಳನ್ನ ನಾವು ನೋಡಲೇಬೇಕು ಆ್ಯಂಡ್ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಅಂತ ಕೂಡ ಹೇಳಿದ್ವಿ. ಯಾವ ಆರ್ಗನೈಸೇಷನ್ ಯಾವ ರಿಪೋರ್ಟ್ ಅಥವಾ ಯಾವ ಇಂಡೆಕ್ಸ್ನ ಕೊಡುತ್ತೆ ಅನ್ನೋದ್ರ ಜೊತೆಗೆ ಕೆಲವೊಂದು ತುಂಬ ಮುಖ್ಯವಾಗಿರ್ತಕ್ಕಂಥ ರಿಪೋರ್ಟ್ ಯಾವುದಾದ್ರು ಇದ್ದರೆ ಅದರ ಹೈಲೈಟ್ಸ್ಗಳನ್ನು ಕೂಡ ನೋಡಬೇಕು ಅಂತಲೂ ಹೇಳಿದ್ವಿ. ಸೊ ಅದೇ ನಿಟ್ಟಿನೊಳಗಡೆ KSನಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಿ ದ ರಿಪೋರ್ಟ್ ಇಸ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್. ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡೋದು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಏನಿದೆ, ಈ ರಿಪೋರ್ಟ್ನ ಹೈಲೈಟ್ಸ್ ಬಗ್ಗೆ ಕ್ವಶನ್ನ ಕೇಳಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಅವರು ಈ ರಿಪೋರ್ಟ್ ರಿಲೀಸ್ ಮಾಡಿದಾಗ ಇದರಲ್ಲಿ ದೇ ಸ್ಪೋಕ್ ಅಬೌಟ್ ಒನ್ ಟರ್ಮಿನಾಲಜಿ ದಟ್ ಈಸ್ ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅದರ ಬಗ್ಗೆನೇ ಇದೆ. ದ ಮಿಡಲ್ ಇನ್ಕಮ್ ಟ್ರ್ಯಾಪ್ ರೆಫರ್ಸ್ ಟು ಅ ಸಿಚುವೇಶನ್ ವೇರ್ ಅ ಕಂಟ್ರಿ ಎಕ್ಸ್ಪೀರಿಯನ್ಸಸ್ ಸ್ಟಾಗ್ನೇಷನ್ ಇನ್ ಗ್ರೋತ್ ಆಫ್ಟರ್ ರೀಚಿಂಗ್ ಮಿಡಲ್ ಇನ್ಕಮ್ ಸ್ಟೇಟಸ್ ಹಿಂಡ್ರಿಂಗ್ ಇಟ್ಸ್ ಟ್ರಾನ್ಸಿಷನ್ ಟು ದ ಹೈ ಎಕನಾಮಿ. ಈಗ ಯಾವುದೇ ಒಂದು ಎಕನಾಮಿನ ನಾವು ತಗೊಂಡಾಗ ಅದು ಮೊದಲು ಲೋ ಇನ್ಕಮ್ ಕಂಟ್ರಿ ಇರುತ್ತೆ, ಅದಾದಮೇಲೆ ಮಿಡಲ್ ಇನ್ಕಮ್ ಆಗುತ್ತೆ, ಅದಾದಮೇಲೆ ಹೈ ಇನ್ಕಮ್ ಕಂಟ್ರಿ ಆಗುತ್ತೆ. ಸೊ ಈ ಟ್ರಾನ್ಸಿಷನ್ನು ಸ್ಮೂತಾಗಿ ಎಲ್ಲ ಕಂಟ್ರಿಲೂ ಆಗ್ಬಿಡುತ್ತಾ ಅಂತಂದರೆ ನೋ. ಕೆಲವು ಕಂಟ್ರೀಸಲ್ಲಿ ಲೋ ಇನ್ಕಮಿಂದ ಮಿಡಲ್ ಇನ್ಕಮ್ಗೆ ಬಂದ ಮೇಲೆ ಮಿಡಲ್ ಇನ್ಕಮಿಂದ ಹೈ ಇನ್ಕಮ್ ಕಂಟ್ರಿಗೆ ಆಗುವಂಥ ಟ್ರಾನ್ಸಿಷನಲ್ಲಿ ದೇರ್ ವಿಲ್ ಬಿ ಸಮ್ ಪ್ರಾಬ್ಲಮ್ಸ್. ಸೊ ಆ ರೀತಿ ಪ್ರಾಬ್ಲಮಿಂದ ಮಿಡಲಿಂದ ಹೈ ಇನ್ಕಮ್ಗೆ ಹೋಗೋಕೆ ಆಗದೇನೆ ಮಿಡಲ್ ಇನ್ಕಮಲ್ಲೇ ಸಿಗಾಕೊಂಡಿರ್ತಕ್ಕಂಥ ಕಂಟ್ರೀಸ್ಗಳಿಗೆ ಮಿಡಲ್ ಇನ್ಕಮ್ ಟ್ರ್ಯಾಪ್ ಅಂತ ಕರೀತಾರೆ. ಸೊ ಈ ರೀತಿ ಸಾಕಷ್ಟು ಕಂಟ್ರಿಗಳಿದ್ದಾವೆ ವಿಚ್ ಆರ್ ಇನ್ ದ ಮಿಡಲ್ ಇನ್ಕಮ್ ಟ್ರ್ಯಾಪ್, ಇನ್ಕ್ಲೂಡಿಂಗ್ ಇಂಡಿಯಾ ಕೂಡ ಈ ಮಿಡಲ್ ಇನ್ಕಮ್ ಟ್ರ್ಯಾಪಲ್ಲಿ ಸಿಗಾಕೊಂಡಿದೆ. ಏನು ಒನ್ ಆಫ್ ದ ರೀಸನ್ ಯಾಕೆ ಮಿಡಲ್ ಇನ್ಕಮಿಂದ ಹೈ ಇನ್ಕಮ್ಗೆ ಟ್ರಾನ್ಸಿಷನ್ ಆಗೋಕ್ಕಾಗಲ್ಲ ಅಂತಂದರೆ, ಒನ್ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾರಿಯರ್ ಇಸ್ ದ ಟೆಕ್ನಾಲಜಿಕಲ್ ಬ್ಯಾರಿಯರ್. ನಮಗೆ ಈ ಮಿಡ್ಲಿಂದ ಹೈ ಇನ್ಕಮ್ ಕಂಟ್ರಿಗೆ ಟ್ರಾನ್ಸಿಷನ್ ಆಗಕ್ಕೆ ಬೇಕಾದಂತಹ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬಾಟಲ್ ನೆಕ್ ಅಂತ ಹೇಳ್ಬೋದು. ಸೊ ಮಿಡಲ್ ಇನ್ಕಮ್ ಟ್ರ್ಯಾಪ್ ದ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಫಸ್ಟ್ ಒನ್, ದ್ಯಾಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಈಗ ಈ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಹೇಳ್ತಾರೆ ಅಂತಂದರೆ, ಆಸ್ ಪರ್ ವರ್ಲ್ಡ್ ಬ್ಯಾಂಕ್ 118 countries were classified as middle income countries. ಸಿ KS ಅಲ್ಲಿ ವಿ ನೋ ದ್ಯಾಟ್ ಕಾನ್ಸೆಪ್ಟ್ ಜೊತೆಗೆ ಫ್ಯಾಕ್ಟ್ಗಳನ್ನು ಕೂಡ ಸಾಕಷ್ಟು ಟೆಸ್ಟ್ ಮಾಡ್ತಾರೆ, ಸಾಕಷ್ಟು ಬಾರಿ ಟೆಸ್ಟ್ ಮಾಡಿದ್ದಾರೆ. ಸೊ ಇದು 118 ಕಂಟ್ರೀಸ್ ಅಲ್ಲ, ಬದಲಿಗೆ ಇದು 108 ಕಂಟ್ರೀಸ್. ಸಿ ಸಮ್ಟೈಮ್ಸ್ ಈ ರೀತಿಯಾದಂಥ ಫ್ಯಾಕ್ಚುವಲ್ ಟ್ರ್ಯಾಪ್ಗಳನ್ನು ಕೂಡ ಸೆಟ್ ಮಾಡ್ತಾರೆ KS ಅಲ್ಲಿ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರಾಂಗ್. And third one, India is one of the countries falling in the middle income trap, which is true. And last one, World Bank recommended adopting 3I strategy to come out of this middle income trap. So ಈ middle income trap ಇಂದ ಆಚೆ ಬರಬೇಕಾದ್ರೆ ವರ್ಲ್ಡ್ ಬ್ಯಾಂಕ್ ಅವರು ಒಂದು ಇದನ್ನ ಹೇಳಿದ್ದಾರೆ, ಸ್ಟ್ರಾಟಜಿನ ಹೇಳ್ಕೊಟ್ಟಿದ್ದಾರೆ. ದಟ್ ಈಸ್ 3I strategy: ಇನ್ವೆಸ್ಟ್ಮೆಂಟ್, ಇನ್ಫ್ಯೂಷನ್ ಆ್ಯಂಡ್ ಇನೋವೇಷನ್. ಸೊ ಇನ್ವೆಸ್ಟ್ಮೆಂಟ್, ಇನ್ಫ್ಯೂಷನ್, ಇನೋವೇಷನ್ ಈ ಮೂರನ್ನ ನಾವು ಫಾಲೋ ಮಾಡಿದ್ದೆ ಆದರೆ ಮಿಡ್ಲಿಂದ ಹೈ ಇನ್ಕಮ್ಗೆ ನಾವು ಟ್ರಾನ್ಸಿಷನ್ ಆಗ್ಬೋದು ಅಂತ ವರ್ಲ್ಡ್ ಬ್ಯಾಂಕ್ ಅವರು ಸೊಲ್ಯೂಷನ್ ಕೊಟ್ಟಿದ್ದಾರೆ, ವಿಚ್ ಇಸ್ ಆಲ್ಸೋ ಅಗೇನ್ ರೈಟ್. ಸೊ 3 ಸ್ಟೇಟ್ಮೆಂಟ್ಗಳು ಸರಿ ಇದೆ, 1 ಸ್ಟೇಟ್ಮೆಂಟ್ ರಾಂಗ್ ಇದೆ. ಸೊ B ನಾವು ಎಲಿಮಿನೇಟ್ ಮಾಡಿದ್ರೆ ವಿಲ್ ಕಮ್ ಅಟ್ ಆಪ್ಷನ್ 2. ಸೊ ಆಪ್ಷನ್ 2 ಸರಿಯಾದಂಥ ಆನ್ಸರ್ ಇದಕ್ಕೆ. ಸೊ ಇದೇ ಸೇಮ್ ಪ್ರಶ್ನೆಯನ್ನು ನಾವು ಕನ್ನಡದಲ್ಲೂ ಕೊಟ್ಟಿದ್ದೀವಿ. ಸೊ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಯಾರು ಇದ್ದರೆ ನಿಮಗೆ ಇಂಗ್ಲೀಷಲ್ಲಿ ಕ್ವಶನ್ ಅರ್ಥ ಆಗಿರಲಿಲ್ಲ ಅಂದರೆ ಇದನ್ನು ನೋಡ್ಬೋದು. ನಾನು ಎಕ್ಸ್ಪ್ಲನೇಷನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಮಾಡಿರೋದ್ರಿಂದ ಐ ಹೋಪ್ ಯು ಹ್ಯಾವ್ ಗಾಟ್ ದ ಕಾನ್ಸೆಪ್ಟ್. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಆಯಿತಾ? ಸೊ ಯಾವ ಕೆಳಗೆ ನೀಡಿರ್ತಕ್ಕಂಥ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್, ಹಣದ ಮಾರುಕಟ್ಟೆಯ ನೇರವಾಗಿ RBIನ ನಿಯಂತ್ರಣ ವ್ಯಾಪ್ತಿಗೆ ಬರುತ್ತದೆ.
ಎರಡನೇದು ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂತ ಏನು ಕರಿತೀವಿ, ಅದು ಬಂಡವಾಳ ಮಾರುಕಟ್ಟೆ ಕ್ಯಾಪಿಟಲ್ ಮಾರ್ಕೆಟ್ನ ನಿಯಂತ್ರಣ ಪ್ರಾಧಿಕಾರವಾಗಿದೆ ಅಂತ. ಸೊ ಜನರಲಿ ನಾವು ಎಕನಾಮಿಲಿ ನೋಡಬೇಕಾದ್ರೆ ಎರಡು ರೀತಿಯಾದಂಥ ಮಾರ್ಕೆಟ್ನ ನಾವು ನೋಡ್ತೀವಿ ಇಲ್ಲಿ. ಯಾವುದಪ್ಪ ಅಂತಂದರೆ ಮೊದಲನೇದಾಗಿ ಒಂದು ಮನಿ ಮಾರ್ಕೆಟ್, ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್ ಅಂತ. ಸೊ ಏನು ಸರ್ ಇದು ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಅಂತಂದರೆ ಹಣದ ಮಾರುಕಟ್ಟೆ ಆಮೇಲೆ ಬಂಡವಾಳ ಮಾರುಕಟ್ಟೆ ಅಂದ್ರೆ ಏನು ಅಂತಂದರೆ, ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಇರ್ತವೆ. ಆ ಇನ್ಸ್ಟ್ರೂಮೆಂಟ್ಸ್ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಸಾಲವನ್ನು ಪಡಿತೀವಿ ಅಥವಾ ಹೂಡಿಕೆಯನ್ನು ಮಾಡ್ತೀವಿ. ಈ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ಗಳು ನಡೆಯುತ್ತೆ. ಸೊ ಈ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ಗೆ ಇರುವಂಥ ಮುಖ್ಯವಾದ ವ್ಯತ್ಯಾಸ ಏನು ಹಂಗಾದ್ರೆ, ಮನಿ ಮಾರ್ಕೆಟ್ ಅಂತಂದರೆ ಇಲ್ಲಿ ಯಾವುದೇ ಒಂದು ನಾವು ಇನ್ಸ್ಟ್ರೂಮೆಂಟ್ನ ತಗೊಂಡಾಗ ಈ ಇನ್ಸ್ಟ್ರೂಮೆಂಟು ಟರ್ಮ್ ಬಂದು ಇಟ್ ವಿಲ್ ಬಿ ಲೆಸ್ ದೆನ್ 1 year. ಯಾವುದಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಟರ್ಮು ಇಫ್ ಇಟ್ ಇಸ್ ಲೆಸ್ ದೆನ್ 1 year ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಬಾಂಡ್ ನಾವು ತಗೊಂಡಾಗ ಆ ಬಾಂಡ್ ಮೆಚುರಿಟಿ ಪೀರಿಯಡ್ ಇಫ್ ಇಟ್ ಇಸ್ ಲೆಸ್ ದೆನ್ 1 year, ದೆನ್ ಇಟ್ ವಿಲ್ ಕಮ್ ಅಂಡರ್ ದ ಮನಿ ಮಾರ್ಕೆಟ್. ಈಗ ಅದೇ ಸಪೋಸ್ ಏನಾದರೂ ಇಫ್ ದ ಟರ್ಮ್ ಇಸ್ ಮೋರ್ ದೆನ್ 1 year, ಆ ಇನ್ಸ್ಟ್ರೂಮೆಂಟ್ ಟರ್ಮು ಮೋರ್ ದೆನ್ 1 year ಇದ್ರೆ, ಫಾರ್ ಎಕ್ಸಾಂಪಲ್ ನೀವು ಬಾಂಡ್ಸ್ಗಳಲ್ಲಿ ಹೂಡಿಕೆ ಮಾಡ್ತೀರಾ. ಈ ಬಾಂಡ್ಸ್ಗಳಲ್ಲಿ ಹೂಡಿಕೆ ಮಾಡಿದಾಗ ನಿಮ್ಗೆ ರಿಟರ್ನು ಆಫ್ಟರ್ 1 year, 2 year, 3 years ಬಂದಾಗ ದ್ಯಾಟ್ ಈಸ್ ಕಾಲ್ಡ್ ಆಸ್ ದ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಅಂತ ಕರಿಬಹುದು. ಸೊ ಮೇಜರ್ ಡಿಫರೆನ್ಸ್ ಇಸ್ ದ ಟರ್ಮ್, ಆಯ್ತಾ, ಮೋರ್ ದೆನ್ 1 year ಆ್ಯಂಡ್ ಲೆಸ್ ದೆನ್ 1 year. ಆ್ಯಂಡ್ ಜನರಲಿ ನಮ್ಗೆ ಏನು ಗೊತ್ತಿರಬೇಕಂದ್ರೆ ಮನಿ ಮಾರ್ಕೆಟ್ ರೆಗ್ಯುಲೇಷನ್ ಯಾರು ಮಾಡ್ತಾರೆ ಅಂತಂದ್ರೆ, ದಿಸ್ ಈಸ್ ಲಾರ್ಜ್ಲಿ ರೆಗ್ಯುಲೇಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ನ ಮೇಜರ್ಲಿ ರೆಗ್ಯುಲೇಟ್ ಮಾಡೋರು ಯಾರು ಅಂತಂದ್ರೆ ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಈ ಎರಡು ಡಿಫ್ರೆನ್ಸ್ಗಳು ನಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಸೊ ಆನ್ಸರ್ ಎ ಆ್ಯಂಡ್ ಬಿ ಎರಡೂ ಕೂಡ ಹೌದು. ಓಕೆ, ಸೊ ನಾವು ಮೂರನೇ ಪ್ರಶ್ನೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಕಡೆ ವಿಡಿಯೋದಲ್ಲೇ ಹೇಳಿದ್ದೆ, ದಿಸ್ HYT ಹೈ ರೀಡಿಂಗ್ ಟಾಪಿಕ್ಸ್ನ ಒಂದು ಕ್ರ್ಯಾಶ್ ಕೋರ್ಸ್, ಅದು ಈಗ ಅಶ್ವಮೇಧ IAS ಅಲ್ಲಿ ದೇ ಆರ್ ಕಮಿಂಗ್ ಅಪ್ ವಿತ್ 3 ಕ್ರ್ಯಾಶ್ ಕೋರ್ಸಸ್. ಅದರಲ್ಲಿ ಮೊದಲನೇದು ಹೈ ರೀಡಿಂಗ್ ಟಾಪಿಕ್ಸ್ನ ಒಂದು ಕ್ರ್ಯಾಶ್ ಕೋರ್ಸ್ ಜೊತೆ ಬರ್ತಾ ಇದ್ದಾರೆ. ಸೊ ಈ ವಿಡಿಯೋ ನೀವೇನು ನೋಡ್ತಾ ಇದ್ದೀರಾ, ಲೈಕ್ 2024 ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವೇನು ಡಿಕೋಡ್ ಮಾಡ್ತಿದ್ದೀವಿ, ಅದೇ ರೀತಿ ಕಂಪ್ಲೀಟ್ KS ಪ್ರಿಲಿಮ್ಸ್ ಮತ್ತು UPSC ಪ್ರಿಲಿಮ್ಸ್ ಬೇಸ್ ಮೇಲೆ, ಅದರ ಥೀಮ್ಸ್ ಬೇಸ್ ಮೇಲೆ ಹೈ ರೀಡಿಂಗ್ ಟಾಪಿಕ್ಸ್ನ ಒಂದು ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ KS ಪ್ರಿಲಿಮ್ಸ್. ಅದೇ ರೀತಿ ದೇ ಆರ್ ಕಮಿಂಗ್ ಅಪ್ ವಿತ್ ಒನ್ ಮೋರ್ ಕ್ರ್ಯಾಶ್ ಕೋರ್ಸ್ ವಿಚ್ ಇಸ್ economic survey, budget and current affairs crash course, which is again very very important. And lastly they are also coming up with the test series, so interested people can take the courses. Okay, moving on with the next question. So ಮೂರನೇ ಪ್ರಶ್ನೆ ಏನಂತಂದ್ರೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ, ನೀತಿ ಆಯೋಗ್ ಇನ್ ಕೊಲಾಬರೇಷನ್ ವಿತ್ UNDP and OPHI ಡೆವಲಪ್ಡ್ ದ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. India's national multidimensional poverty index has 10 indicators while global MPI has 12 indicators. Reports and indices ಪ್ರತಿ ಸಲ ಈ ಮೂರನೇ ಸಲ ನಾವು ಮಾತಾಡ್ತಾ ಇರೋದ್ರ ಬಗ್ಗೆ. ರಿಪೋರ್ಟ್ಸ್ ಆ್ಯಂಡ್ ಇಂಡೆಕ್ಸ್ ಇಂಪಾರ್ಟೆಂಟ್. ಅಗೇನ್ ನೀತಿ ಆಯೋಗ್ ನ್ಯಾಷನಲ್ ಅಂತ ಬಂದಾಗ ನೀತಿ ಆಯೋಗ್ ಕೊಡುವಂಥ ರಿಪೋರ್ಟ್ಸ್ ಮತ್ತು ಇಂಡೆಕ್ಸ್ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಕಳೆದ ವಿಡಿಯೋದಲ್ಲೂ ಒಂದು ಪ್ರಶ್ನೆ ಬಂದಿತ್ತು ನೀತಿ ಆಯೋಗ್ನ ಒಂದು ರಿಪೋರ್ಟ್ ಮೇಲೆ. ಸೊ ಈಗ ಮತ್ತೆ ಪ್ರಶ್ನೆ ಬಂದಿದೆ. ಸೊ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್, ಆಯಿತಾ, ಸೊ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ನಾವೇನು ಕರಿತೀವಿ. ಸೊ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಬಂದು ಭಾರತದ, ಈಗ ನೋಡಿ ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನಾನು ಏನು ಹೇಳ್ತಾನೆ ಕೇಳಿ. ಫಸ್ಟ್ ಸ್ಟೇಟ್ಮೆಂಟಲ್ಲಿ ನೀತಿ ಆಯೋಗ ಇನ್ ಕೊಲಾಬ್ರೇಷನ್ ವಿತ್ UNDP and OPHI ಅಂತ ಹೇಳ್ತಾನೆ. ಸೊ ಇದು ಸರಿ ಇದೆಯಾ ಹಂಗಾರೆ ಸ್ಟೇಟ್ಮೆಂಟ್? ಎಸ್, ದಿಸ್ ಸ್ಟೇಟ್ಮೆಂಟ್ ಈಸ್ ರೈಟ್. ಈಗ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆ್ಯಂಡ್ ಆಕ್ಸ್ಫರ್ಡ್ ಪಾವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಇದರ ಕೊಲಾಬ್ರೇಷನ್ ಇಲ್ಲಿ ನೀತಿ ಆಯೋಗ ಅವ್ರು ಏನು ಮಾಡಿದ್ದಾರೆ ಅಂದರೆ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಮಾಡಿದ್ದಾರೆ. ಸರ್ ಹಂಗಾದ್ರೆ ಇದಕ್ಕಿಂತ ಮುಂಚೆ MPI ಇತ್ತಾ? ಎಸ್, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ನಾವೇನಾದರೂ ಇಂಟರ್ನ್ಯಾಷನಲ್ ಮಾತಾಡೋದಾದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇಟ್ ಇಸ್ ರಿಲೀಸ್ಡ್ ಬೈ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲಾಂಗ್ ವಿತ್ OPHI. ಇದು ಮುಂಚೆಯಿಂದನೇ ಮಾಡ್ತಾ ಇದ್ರು. ಆದರೆ ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಇಂಡಿಯಾಗೆ ನಾವು ತಗೊಂಡಾಗ ನ್ಯಾಷನಲ್ ಲೆವೆಲಲ್ಲಿ ನಾವೀಗ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ಮಾಡ್ತಾ ಇದ್ದಾರೆ? ನೀತಿ ಆಯೋಗ್ ಇನ್ ಕೊಲಾಬ್ರೇಷನ್ ವಿತ್ ದಿಸ್ ವಿ ಆರ್ ಡೂಯಿಂಗ್ ದ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಬಟ್ ಒಂದು ಡಿಫರೆನ್ಸ್ ನಾವೇನು ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂತಂದರೆ, ಈಗ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಿದೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸು ಆ್ಯಂಡ್ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸಲ್ಲಿ ಒಂದು ಮೇಜರ್ ಡಿಫರೆನ್ಸ್ ಇದೆ. ಏನು ಅಂತಂದರೆ ನಂಬರ್ ಆಫ್ ಇಂಡಿಕೇಟರ್ಸ್. ಇಲ್ಲಿ ನಂಬರ್ ಆಫ್ ಇಂಡಿಕೇಟರ್ಸು 10 ಇದ್ದಾವೆ, ಆಯಿತಾ, 10 ಇಂಡಿಕೇಟರ್ಸ್. ಆ್ಯಂಡ್ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸಲ್ಲಿ ನಂಬರ್ ಆಫ್ ಇಂಡಿಕೇಟರ್ಸ್ ಬಂದು 12 ಇಂಡಿಕೇಟರ್ಸ್ ಇದೆ. ಸೊ 2 ಇಂಡಿಕೇಟರ್ಸ್ನ ಎಕ್ಸ್ಟ್ರಾ ಹಾಕಿದ್ದೀವಿ. ಯಾವುದು 2 ಇಂಡಿಕೇಟರ್ಸ್ ಎಕ್ಸ್ಟ್ರಾ ಅಂತಂದರೆ, ಒಂದು ಮ್ಯಾಟರ್ನಲ್ ಹೆಲ್ತ್ ಬರುತ್ತೆ, ಇನ್ನೊಂದು ಬ್ಯಾಂಕ್ ಅಕೌಂಟ್, ಆಯಿತಾ, ಬ್ಯಾಂಕ್ ಅಕೌಂಟ್. ಸೊ ಈ ಎರಡನ್ನ ನಾವು ಎಕ್ಸ್ಟ್ರಾ
ಇಂಡಿಕೇಟರ್ಸ್ ಅಂತ ಹಾಕೊಂಡಿದ್ದೀವಿ ಇನ್ ದ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಸೊ ಎರಡನೇ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ನೋಡಿ, ಇಂಡಿಯಾಸ್ ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಹ್ಯಾಸ್ 10 indicators while global MPI has 12 indicators, which is wrong. ಇಂಟರ್ಚೇಂಜ್ ಮಾಡಿದ್ದಾರೆ. ಗ್ಲೋಬಲ್ ಅಲ್ಲಿ 10 ಇದೆ, ಇಂಡಿಯಾದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಲ್ಲಿ 12 ಇದೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಓನ್ಲಿ ಒನ್ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ. ಸೊ ಎ ವಿಲ್ ಬಿ ದ ಆನ್ಸರ್. ಓಕೆ, ಸೊ ದಿಸ್ ಇಸ್ ಅಗೇನ್ ಅಬೌಟ್ ದ ರಿಪೋರ್ಟ್ಸ್ ಅಂಡ್ ಇಂಡೆಕ್ಸ್. ನೆಕ್ಸ್ಟ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ, ಲಾಂಚ್ಡ್ ಇನ್ 2020 ದ ರೀಸ್ಕಿಲ್ಲಿಂಗ್ ರೆವಲ್ಯೂಷನ್ ಏಮ್ಸ್ ಟು ಎಂಪವರ್ 1 billion people with better education skills and economic opportunity. This initiative is launched by ಅಂತ. ಸಿ ಅಗೇನ್ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳು, ಮುಖ್ಯವಾದಂತಹ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ಗಳು ಮಾಡುವಂಥ ಇನಿಷಿಯೇಟಿವ್ಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನೊಂದು ಉದಾಹರಣೆ ಹೇಳೋದಾದ್ರೆ, ಒಂದ್ಸಲಿ ರಿವಾರ್ಡ್ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರು, ತಮಗೆಲ್ಲ ಗೊತ್ತಿದೆ ರಿವಾರ್ಡ್ ಪ್ರಾಜೆಕ್ಟ್ ಅಂತ. ಸೊ ರಿವಾರ್ಡ್ ಪ್ರಾಜೆಕ್ಟ್ ಅಗೇನ್ ವರ್ಲ್ಡ್ ಬ್ಯಾಂಕ್ ಜೊತೆ ಕರ್ನಾಟಕ ಗೌರ್ಮೆಂಟ್ ಅವರು ಕೊಲಾಬ್ರೇಷನ್ ಮಾಡಿಕೊಂಡು ಈ ಒಂದು ಸ್ಕೀಮ್ನ ಮಾಡಿದ್ರು. ಸೊ ಈ ರೀತಿ ಯಾವ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಏನಾದರೂ ಹೊಸ ಇನಿಷಿಯೇಟಿವ್ ಮಾಡಿದ್ರೆ ಅದ್ರ ಬಗ್ಗೆ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಸ್ಕಿಲ್ಲಿಂಗ್, ಈಗ ವಿ ಆರ್ ಗಿವಿಂಗ್ ಸೋ ಮಚ್ ಇಂಪಾರ್ಟೆನ್ಸ್ ಫಾರ್ ಸ್ಕಿಲ್ಲಿಂಗ್ ಇನ್ ಇಂಡಿಯಾ ಅಲ್ವಾ. ಸೊ ಸ್ಕಿಲ್ ಡೆವಲಪ್ಮೆಂಟ್ಗೆ ಒಂದು ಸಪ್ರೇಟ್ ಮಿನಿಸ್ಟ್ರಿನೇ ಮಾಡಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಅವರು ಸಾಕಷ್ಟು ಹಣವನ್ನು ಖರ್ಚು ಮಾಡಿಬಿಟ್ಟು ಇಂಡಿಯಾದಲ್ಲಿ ಸ್ಕಿಲ್ಲಿಂಗ್ನ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನೊಳಗಡೆ ರೀಸ್ಕಿಲ್ಲಿಂಗ್ ರೆವಲ್ಯೂಷನ್ ಇಟ್ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಇನಿಷಿಯೇಟಿವ್. ಇದನ್ನು ಯಾರು ಮಾಡಿದ್ದಾರೆ ಅಂತಂದರೆ, ಅಗೇನ್ ಇಟ್ ಇಸ್ ಡನ್ ಬೈ ವರ್ಲ್ಡ್ ಎಕನಾಮಿಕ್ ಫೋರಮ್. ದಿಸ್ ಅಗೇನ್ ಅ ಫ್ಯಾಕ್ಚುಯಲ್ ಕ್ವಶನ್, ಇಫ್ ಯು ನೋ ಯು ನೋ, ಆಯ್ತಾ. ಸೊ ಇಟ್ಸ್ ಅ ವೆರಿ ಡೈರೆಕ್ಟ್ ಕ್ವಶನ್, ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸಿ ಐದನೇ ಪ್ರಶ್ನೆ ಏನಿದೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಮೊದಲನೇ ಸ್ಟೇಟ್ಮೆಂಟು, ರೆವೆನ್ಯೂ ಡೆಫಿಸಿಟ್ ಈಸ್ ಫಿಸ್ಕಲ್ ಡೆಫಿಸಿಟ್ ಮೈನಸ್ ದ ಇಂಟ್ರೆಸ್ಟ್ ಪೇಮೆಂಟ್. ಎರಡನೇದು, ಫಿಸ್ಕಲ್ ಡೆಫಿಸಿಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಗವರ್ಮೆಂಟ್ ಟೋಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇಟ್ಸ್ ಟೋಟಲ್ ರಿಸಿಪ್ಟ್ಸ್ ಎಕ್ಸ್ಕ್ಲೂಡಿಂಗ್ ಬಾರೋಯಿಂಗ್ಸ್. ಥರ್ಡ್ ಸ್ಟೇಟ್ಮೆಂಟ್, ವೆನ್ ಅ ಗವರ್ಮೆಂಟ್ ಸ್ಪೆಂಡ್ಸ್ ಮೋರ್ ದೆನ್ ಇಟ್ ಕಲೆಕ್ಟ್ಸ್ ಬೈ ದ ವೇ ಆಫ್ ರೆವೆನ್ಯೂ ಇಟ್ ಇನ್ಕರ್ಸ್ ಅ ಬಜೆಟ್ ಸರ್ಪ್ಲಸ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲೂ ಕೂಡ ಈ ಪ್ರಶ್ನೆನ ನೀವು ನೋಡ್ಬೋದು. ಸಿ ಇಲ್ಲಿ ನಾವು ಮೊದಲನೇ ವಿಡಿಯೋ ಚರ್ಚೆ ಮಾಡಬೇಕಾದ್ರೆ ಒಂದು ಟಾಪಿಕ್ನ ನಾವು ಮಾತಾಡಿದ್ವಿ, ಏನು ಬಜೆಟ್ ತುಂಬ ಇಂಪಾರ್ಟೆಂಟು, ಬಜೆಟ್ ಎಕನಾಮಿಕ್ ಸರ್ವೆ ಅಂತ. ಈಗ ನಾವು ಬಜೆಟ್ ಎಕನಾಮಿಕ್ ಸರ್ವೆ ಬರೀ ಅದ್ರ ಹೈಲೈಟ್ಸು, ಸ್ಕೀಮ್ಸು, ನಂಬರ್ಸು, ಟ್ರೆಂಡ್ಸ್ ಅಷ್ಟೇ ಅಲ್ಲದೆ ಬಜೆಟ್ ಟರ್ಮಿನಾಲಜೀಸ್ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ಅಗೇನ್ ಅ ವೆರಿ ಇಂಪಾರ್ಟೆಂಟ್ ಥೀಮ್ ನಮಗೆ, ಬಜೆಟ್ ಟರ್ಮಿನಾಲಜೀಸ್. ಏನು ಸರ್ ಬಜೆಟ್ ಟರ್ಮಿನಾಲಜೀಸ್? ಬಜೆಟಲ್ಲಿ ಬಳಕೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಪದಗಳು, ಆಯ್ತಾ. ಸೊ ಈ ಟರ್ಮಿನಾಲಜೀಸ್ಗಳನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಫಿಸ್ಕಲ್ ಡೆಫಿಸಿಟ್ ಅಂದ್ರೇನು, ರೆವೆನ್ಯೂ ಡೆಫಿಸಿಟ್ ಅಂದ್ರೇನು, ಬಜೆಟ್ರಿ ಡೆಫಿಸಿಟ್ ಅಂತಂದ್ರೇನು, ಆಯ್ತಾ. ಈ ರೀತಿಯಾದಂಥ ಟರ್ಮಿನಾಲಜೀಸ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಡೈರೆಕ್ಟಾಗಿ ಅದ್ರ ಮೇಲೆ ಕೂಡ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಒಂದು ಪ್ರಶ್ನೆ ಅಂಥದನ್ನೇ ಕೇಳಿದ್ದಾರೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ, ಕಂದಾಯ ಕೊರತೆ, ರೆವೆನ್ಯೂ ಡೆಫಿಸಿಟ್ ಎಂದರೆ ವಿತ್ತೀಯ ಕೊರತೆಯಿಂದ ಬಡ್ಡಿ ಪಾವತಿಗಳನ್ನು ಕಳೆದಾಗ ಬರುವಂಥ ಮೊತ್ತ ಆಗಿದೆ ಅಂತ ಹೇಳಿದ್ದಾರೆ, ವಿಚ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಯಾಕಂದರೆ ನಮಗೀಗ ರೆವೆನ್ಯೂ ಡೆಫಿಸಿಟ್ ಅಥವಾ ಕಂದಾಯ ಕೊರತೆ ಅಂತಂದ್ರೆ ಏನು, ದಿಸ್ ಇಸ್ ನಥಿಂಗ್ ಬಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರಿಸಿಪ್ಟ್ಸ್ ಅಷ್ಟೇ, ಆಯ್ತಾ. ಸೊ ಕಂದಾಯ ಕೊರತೆ ಅಂತಂದರೆ ಕಂದಾಯದ ಆದಾಯದಲ್ಲಿ ಕಂದಾಯದ ಖರ್ಚಿನಲ್ಲಿ ಕಂದಾಯದ ಆದಾಯನ ಕಳೆದ್ರೆ ಆವಾಗ ನಮಗೆ ಕಂದಾಯದ ಕೊರತೆ ಸಿಗುತ್ತೆ. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರಿಸಿಪ್ಟ್ಸ್. ಸೊ ಇಲ್ಲಿ ಅವನು ಕೊಟ್ಟಿರುವಂಥ ಸ್ಟೇಟ್ಮೆಂಟು ತಪ್ಪಾಗಿದೆ. ಎರಡನೇದು, ವಿತ್ತೀಯ ಕೊರತೆ ಎಂದರೆ ಸರ್ಕಾರದ ಒಟ್ಟು ವೆಚ್ಚ ಮತ್ತು ಸಾಲಗಳನ್ನು ಹೊರತುಪಡಿಸಿ ಅದರ ಒಟ್ಟು ಆದಾಯದ ನಡುವಿನ ವ್ಯತ್ಯಾಸವಾಗಿದೆ ಅಂತ ಹೇಳಿದ್ದಾನೆ. ಸೊ ದಿಸ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಈಗ ಫಿಸ್ಕಲ್ ಡೆಫಿಸಿಟ್ ಅಂತಂದರೆ ಏನು ಅಂತಂದ್ರೆ ಸರ್ಕಾರದ ಒಟ್ಟು ವೆಚ್ಚ. ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್, ಆಯ್ತಾ. ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್ ಆದರೆ ಎಕ್ಸ್ಕ್ಲೂಡಿಂಗ್ ಬಾರೋವಿಂಗ್ಸ್, ಇದು ನೆನ್ಪಿಟ್ಕೊಳ್ಳಿ, ಎಕ್ಸ್ಕ್ಲೂಡಿಂಗ್ ಬಾರೋವಿಂಗ್ಸ್ ನಾವು ಇದನ್ನ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಫಿಸ್ಕಲ್ ಡೆಫಿಸಿಟ್ ಸಿಗುತ್ತೆ. ಸೊ ಅದನ್ನೇ ಹೇಳಿದ್ದಾರೆ ಅವರು, ಸರ್ಕಾರದ ಒಟ್ಟು ವೆಚ್ಚ ಮತ್ತು ಸಾಲಗಳನ್ನು ಹೊರತುಪಡಿಸಿ ಅದರ ಒಟ್ಟು ಆದಾಯ, ಆಯ್ತಾ. ಎಕ್ಸ್ಕ್ಲೂಡಿಂಗ್ ಬಾರೋಯಿಂಗ್, ಸಾಲಗಳನ್ನು ಹೊರತುಪಡಿಸಿ ಅದರ ಒಟ್ಟು ಆದಾಯ ನಾವು ಮಾಡಿದಾಗ ಫಿಸ್ಕಲ್ ಡೆಫಿಸಿಟ್ ನಮಗೆ ಬರುತ್ತೆ. ಸೊ ಇದು ಸರಿಯಾದಂತಹ ಹೇಳಿಕೆಯಾಗಿದೆ. ಆ್ಯಂಡ್ ಮೂರನೇದು ನೋಡಿ, ಸರ್ಕಾರದ ಕಂದಾಯದ ಮೂಲಕ ಸಂಗ್ರಹಿಸುವುದಕ್ಕಿಂತ ಹೆಚ್ಚಿನದನ್ನು ವೆಚ್ಚ ಮಾಡಿದರೆ ಅದು ಬಜೆಟ್ ಉಳಿತಾಯ ಸರ್ಪ್ಲಸ್ ಮಾಡುತ್ತದೆ ಅಂತ ಹೇಳಿದರೆ, ವಿಚ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಸರ್ಪ್ಲಸ್, ಬಜೆಟಲ್ಲಿ ನಾವು 3 ಥರದ ಬಜೆಟ್ಗಳನ್ನ ನೋಡ್ಬೋದು. ಒಂದು ಸರ್ಪ್ಲಸ್ ಬಜೆಟ್ ನೋಡ್ಬೋದು, ಒಂದು ಡೆಫಿಸಿಟ್ ಬಜೆಟ್ನ ನೋಡ್ಬೋದು, ಇನ್ನೊಂದು ಈಕ್ವಲ್ ಬಜೆಟ್ನ ನೋಡ್ಬೋದು. ನಾವು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ, ಬ್ಯಾಲೆನ್ಸ್ಡ್ ಬಜೆಟ್ನ ನೋಡ್ಬೋದು. ಸರ್ಪ್ಲಸ್ ಡೆಫಿಸಿಟ್ ಬ್ಯಾಲೆನ್ಸ್ಡ್ ಯಾವಾಗ ಆಗುತ್ತೆ? ಬ್ಯಾಲೆನ್ಸ್ ಅಂದರೆ ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮ್, ಎಕ್ಸ್ಪೆಂಡಿಚರ್ ಆಫ್ ದ ಗವರ್ಮೆಂಟ್ ಈಸ್ ಈಕ್ವಲ್ ಟು ದ ಇನ್ಕಮ್ ಆಫ್ ದ ಗವರ್ಮೆಂಟ್ ಇದ್ರೆ ಬಜೆಟ್ ಈಸ್ ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಿ. ಡೆಫಿಸಿಟ್ ಯಾವಾಗ ಆಗುತ್ತೆ ಅಂತಂದರೆ ಇಫ್ ಎಕ್ಸ್ಪೆಂಡಿಚರ್ ಈಸ್ ಗ್ರೇಟರ್ ದ್ಯಾನ್ ಇನ್ಕಮ್, ಆಯಿತಾ. ಖರ್ಚು ಜಾಸ್ತಿ ಇದೆ, ಆದಾಯ ಕಡಿಮೆ ಇದೆ ಅಂತಂದಾಗ ಡೆಫಿಸಿಟ್ ಬಜೆಟ್ ಆಗುತ್ತೆ. ಇನ್ನು ಸರ್ಪ್ಲಸ್ ಬಜೆಟ್ ಯಾವಾಗ ಆಗುತ್ತೆ ಅಂದರೆ
ಎಕ್ಸ್ಪೆಂಡಿಚರ್ ಈಸ್ ಲೆಸ್ ದ್ಯಾನ್ ಇನ್ಕಮ್, ಆಯ್ತಾ. ಆದಾಯ ಜಾಸ್ತಿ ಇದೆ, ಖರ್ಚು ಕಡಿಮೆ ಇದೆ ಅಂತಂದಾಗ ಸರ್ಪ್ಲಸ್ ಬಜೆಟ್ ಆಗುತ್ತೆ, ಆಯ್ತಾ. ಬಟ್ ಇಲ್ಲಿ ಡೆಫಿನೇಷನ್ ಕೊಟ್ಟಿರೋದು ಇವರು ಯಾವುದು ಡೆಫಿಸಿಟ್ ಬಜೆಟ್ ಕೊಟ್ಟಿದ್ದಾರೆ, ಆದರೆ ಸರ್ಪ್ಲಸ್ ಬಜೆಟ್ ಅಂತ ಹಾಕಿದ್ದಾರೆ, ವಿಚ್ ಇಸ್ ಅಗೇನ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ನಮ್ಗೆ ಈಗ ಹಾಗಾದ್ರೆ ಒಂದೇ ಸ್ಟೇಟ್ಮೆಂಟ್ ಇಲ್ಲಿ ಸರಿಯಾಗಿದೆ. ಸೊ ಕೇವಲ ಒಂದು ಹೇಳಿಕೆ ಮಾತ್ರ ಇಲ್ಲಿ ಸರಿ ಇದೆ ಅಂತ ಹೇಳ್ಬೋದು, ಆಯ್ತಾ. ಓಕೆ, ಸೊ ದಟ್ಸ್ ವಾಟ್ ವೆನ್ ಗವರ್ಮೆಂಟ್ ಸ್ಪೆಂಡ್ಸ್ ಮೋರ್ ದೆನ್ ಇಟ್ ಕಲೆಕ್ಟ್ಸ್ ಬೈ ದ ವೇ ಆಫ್ ರೆವೆನ್ಯೂ ಇಟ್ ಇನ್ಕರ್ಸ್ ಅ ಬಜೆಟ್ ಸರ್ಪ್ಲಸ್. ಸೊ ಗವರ್ಮೆಂಟ್ ಸ್ಪೆಂಡಿಂಗ್ ಜಾಸ್ತಿ ಆದಾಗ ಅದು ಡೆಫಿಸಿಟ್ ಬಜೆಟ್ ಆಗುತ್ತೆ, ಸರ್ಪ್ಲಸ್ ಆಗಲ್ಲ. ಓಕೆ, ನೆಕ್ಸ್ಟ್. ಸೊ ಮುಂದಿನ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್, ಆಯ್ತಾ. MSP ಅಗೇನ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀವೀಗ ಎಕಾನಮಿ ಬಗ್ಗೆ ಓದಬೇಕಾದ್ರೆ ಅಗೇನ್ ಅಗ್ರಿಕಲ್ಚರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ವೈ? ಬಿಕಾಸ್ ಅಗೇನ್ ನಾವು ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಸೆಕ್ಟರ್ಸ್ ಅಂತ ಎಕನಾಮಿಲಿ ಸ್ಟಡಿ ಮಾಡಬೇಕಾದ್ರೆ ಪ್ರೈಮರಿ ಸೆಕ್ಟರ್ಗೆ ತುಂಬ ಒತ್ತು ಕೊಟ್ಟು ಓದಬೇಕಾಗುತ್ತೆ. ಬಿಕಾಸ್ ಇಂಡಿಯಾದಲ್ಲಿ ಅಗೇನ್ ದರ್ ಇಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಗಿವನ್ ಫಾರ್ ದ ಅಗ್ರಿಕಲ್ಚರ್ ಸೆಕ್ಟರ್, ಬಿಕಾಸ್ more roughly 50% of the population, entire population of India is directly or indirectly dependent upon agriculture. ಆ ಕಾರಣದಿಂದ ಅಗ್ರಿಕಲ್ಚರ್ಗೆ ಹೆಚ್ಚಿನ ಒತ್ತನ್ನು ಸರ್ಕಾರ ಯಾವಾಗಲೂ ಕೊಡುತ್ತೆ. ಆ್ಯಂಡ್ ಪರೀಕ್ಷೆ ದೃಷ್ಟಿಯಿಂದ ಕೂಡ ಅಗ್ರಿಕಲ್ಚರ್ ರಿಲೇಟೆಡ್ ಟರ್ಮ್ಸು ನಾವು ತುಂಬ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಸೊ ಮಿನಿಮಮ್ ಸಪೋರ್ಟ್ ಪ್ರೈಸ್ ಈಸ್ ಒನ್ ಸಚ್ ಕಾನ್ಸೆಪ್ಟ್, ಆಯ್ತಾ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದು? ಮಿನಿಮಮ್ ಸಪೋರ್ಟ್ ಪ್ರೈಸ್, ಸೊ ಮಿನಿಮಮ್ ಸಪೋರ್ಟ್ ಪ್ರೈಸ್ ತಮ್ಮೆಲ್ಲರಿಗೂ ಗೊತ್ತಿದೆ, ಕನಿಷ್ಠ ಬೆಂಬಲ ಬೆಲೆ ಅಂತ ಕರಿತೀವಿ. ಸೊ ಕನಿಷ್ಠ ಬೆಂಬಲ ಬೆಲೆ ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಂದರೆ ಏನು? ಈಗ ರೈತ ಬೆಳೆಯನ್ನು ಬೆಳಿತಾನೆ. ಸೊ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಕೆಲವು ಸಲ ಮಾರುಕಟ್ಟೆಯಲ್ಲಿ ಸೂಕ್ತವಾದಂಥ ಬೆಲೆ ಸಿಗಲ್ಲ. ಅಂಥ ಸಮಯದಲ್ಲಿ ರೈತನಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಸರ್ಕಾರ ಏನು ಮಾಡುತ್ತೆ ಅಂತಂದರೆ MSPಯನ್ನು ಅನೌನ್ಸ್ ಮಾಡುತ್ತೆ, ಬೆಂಬಲ ಬೆಲೆಯನ್ನು ನಿಗದಿಪಡಿಸುತ್ತೆ. ಸೊ ರೈತ ಏನಾದರೂ ಬೆಳೆ ಬೆಳೆದ ನಂತರ ಅವನಿಗೆ ಅದೊಂಥರ ಗ್ಯಾರಂಟಿ. ಮಾರುಕಟ್ಟೆಯಲ್ಲಿ ಅವನ್ನ ಸರಕನ್ನು ಯಾರು ಕೊಳ್ಳದೇ ಇಲ್ಲ ಅಂತಂದರೆ ಆವಾಗ ಸರ್ಕಾರ ಮುಂದೆ ಬಂದು ಅದನ್ನು ಕೊಂಡ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? MSP ಅಥವಾ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರಿತೀವಿ. ಸೊ ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಹೆಂಗೆ ಫಿಕ್ಸ್ ಆಗುತ್ತೆ ಅದ್ರ ರಿಲೇಟೆಡ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟು, ಗೌರ್ಮೆಂಟ್ ಫಿಕ್ಸಸ್ MSP ಫಾರ್ ಆಲ್ ಅಗ್ರಿಕಲ್ಚರಲ್ ಕ್ರಾಪ್ಸ್ ಬೇಸ್ಡ್ ಆನ್ CACP ರೆಕಮೆಂಡೇಶನ್ ಅಂತ ಇದೆ. ಈಗ ಸರ್ಕಾರ ಹಂಗಾರೆ ಎಲ್ಲ ಬೆಳೆಗಳಿಗೂ MSP ಫಿಕ್ಸ್ ಮಾಡಿಬಿಡುತ್ತಾ? ನೋ. ಸರ್ಕಾರ ಕೇವಲ 22 ಕ್ರಾಪ್ಸ್ಗಳಿಗೆ, 22 ಬೆಳೆಗಳಿಗೆ ಮಾತ್ರ ಏನಂತಂದರೆ ಬೆಂಬಲ ಬೆಲೆಯನ್ನು ಸೂಚಿಸುತ್ತೆ, ಎಲ್ಲದಕ್ಕೂ ಅಲ್ಲ. ಸೊ ಇಲ್ಲಿ ಆಲ್ ಅನ್ನುವಂಥದ್ದು ರಾಂಗ್. ನೀವೀಗ ಕೀವರ್ಡ್ಸ್ಗಳನ್ನು ತುಂಬ ಇಂಪಾರ್ಟೆಂಟು, ಕೀವರ್ಡ್ಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಆಲ್, ಓನ್ಲಿ, ಈ ರೀತಿಯಾದಂಥ ಎಕ್ಸ್ಟ್ರೀಮ್ ವರ್ಡ್ಸ್ಗಳು ಏನು ಬರ್ತವೆ ಅಂತಹ ಎಕ್ಸ್ಟ್ರೀಮ್ ವರ್ಡ್ಸ್ ಬಂದಾಗ ಸ್ವಲ್ಪ ಕಾಷಿಯಸ್ ಆಗಿರಿ, ಕಾಮನ್ ಸೆನ್ಸ್ನ ಯೂಸ್ ಮಾಡಿ. ಓಕೆ, ಸೊ ಈಗ ಸರಿ, CACP ಬೇಸ್ಡ್ ಆನ್ ಕರೆಕ್ಟು, CACPನೇ ರೆಕಮೆಂಡ್ ಮಾಡುತ್ತೆ MSP ಫಿಕ್ಸ್ ಮಾಡೋಕ್ಕೆ, ಅದು ಸರಿ ಇದೆ. ಬಟ್ ಆಲ್ ಅಗ್ರಿಕಲ್ಚರ್ ಕ್ರಾಪ್ಸ್ ಅಂತಂದರೆ ರಾಂಗ್, ಓನ್ಲಿ ಫಾರ್ 22 ಅಗ್ರಿಕಲ್ಚರ್ ಕ್ರಾಪ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನೋ ರಾಂಗ್ ಆಗ್ಬಿಡುತ್ತೆ. ನೀವು ಬೇರೆ ಸ್ಟೇಟ್ಮೆಂಟ್ ಓದೋದೇ ಬೇಡ. ಎನ ನೀವೇನಾದ್ರು ಎಲಿಮಿನೇಟ್ ಮಾಡಿದ್ರೆ ಏನಾಗುತ್ತೆ? ಸೊ ಯು ವಿಲ್ ಗೆಟ್ ದ ಕರೆಕ್ಟ್ ಆನ್ಸರ್ ಆ್ಯಕ್ಚುಲಿ, ಆಯಿತಾ. ಸೊ ಯಾವುದು ಸರಿಯಾದಂಥ ಇದು ಅಂತಂದರೆ ನಮ್ಗೆ ಸಿಕ್ಬಿಡುತ್ತೆ. ಬಟ್ ಲೆಟ್ಸ್ ಸಿ ದ ಸೆಕೆಂಡ್ ಆ್ಯಂಡ್ ಥರ್ಡ್ ಆಲ್ಸೋ. ವೈಲ್ ರೆಕಮೆಂಡಿಂಗ್ MSP, CACP ಕನ್ಸಿಡರ್ಸ್ ಡೊಮೆಸ್ಟಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ರೈಸಸ್. ಸೊ ಹೌದು, CACP ಏನು ಮಾಡುತ್ತೆ ಅಂತಂದರೆ ಡೊಮೆಸ್ಟಿಕ್ ಪ್ರೈಸು, ಇಂಟರ್ನ್ಯಾಷನಲ್ ಪ್ರೈಸ್ ಎರಡನ್ನೂ ಕನ್ಸಿಡರ್ ಮಾಡಿ MSPನ ನಿಗದಿಪಡಿಸುತ್ತೆ. ಅದಾದಮೇಲೆ MSP ಫಾರ್ ತೋರಿಯಾ ಡಿಯಸ್ ಕೊಕೊನಟ್ ಇಸ್ ಫಿಕ್ಸ್ಡ್ ಬೇಸ್ಡ್ ಆನ್ MSP ಆಫ್ ರೇಪ್ ಸೀಡ್ ಆ್ಯಂಡ್ ಮಸ್ಟರ್ಡ್. ಇದು ಕೂಡ ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ. ಓಕೆ, ಸೊ MSP ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡಿ, ಯಾರು ಫಿಕ್ಸ್ ಮಾಡ್ತಾರೆ, ಎಷ್ಟು ಕ್ರಾಪ್ಸ್ಗಳಿಗೆ ಫಿಕ್ಸ್ ಆಗುತ್ತೆ, ಸೊ ಪ್ರತಿಯೊಂದು ಡೀಟೇಲ್ಗಳು ನಮಗೆ ಗೊತ್ತಿರಬೇಕು, ಹೆಂಗೆ ಫಿಕ್ಸ್ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಡಿಜಿಟಲ್ ಕರೆನ್ಸೀಸ್, ಆಯಿತಾ, ಡಿಜಿಟಲ್ ಕರೆನ್ಸಿ ಈಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಸೊ ಈಗ ಡಿಜಿಟಲ್ ಕರೆನ್ಸಿಗಳ ಬಗ್ಗೆ ಸ್ವಲ್ಪ ಕರೆಕ್ಟಾಗಿ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಈಗ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅನ್ನೋಂಥ ಚಾಪ್ಟರ್ ನಮಗೆ ಎಕನಾಮಿಕ್ಸಲ್ಲಿ ತುಂಬ ಇಂಪಾರ್ಟೆಂಟ್, ಮನಿ ಆ್ಯಂಡ್ ಬ್ಯಾಂಕಿಂಗ್. ಸೊ ಬ್ಯಾಂಕಿಂಗ್ ರಿಲೇಟೆಡು ಸಾಕಷ್ಟು ಪ್ರಶ್ನೆಗಳು ಬರುತ್ತೆ, ಅದೇ ರೀತಿ ಸಮ್ ಕ್ವಶನ್ಸ್ ರಿಲೇಟೆಡ್ ಟು ಮನಿ, ಆಯಿತಾ. ಸೊ ಮನಿ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ, ಅದಾದಮೇಲೆ ಕರೆಂಟ್ಲಿ ವಿ ಆರ್ ಇನ್ ದ ಎರಾ ಆಫ್ ದ ಪ್ಲಾಸ್ಟಿಕ್ ಮನಿ ಅಂತಂದರೆ ಇವ್ರು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ಸ್ ಎಕ್ಸೆಟ್ರಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡಿಜಿಟಲ್ ಕರೆನ್ಸಿ ಬಗ್ಗೆ ಮಾತಾಡ್ತಿದ್ವಿ. ಕ್ರಿಪ್ಟೋ ಕರೆನ್ಸೀಸ್ ಆ್ಯಂಡ್ ಆಲ್ ವಿ ನೋ, ಡಿಜಿಟಲ್ ಕರೆನ್ಸೀಸ್ ಆಲ್ಸೋ ವಿಚ್ ಇಸ್ ಆನ್ ದ ರೈಸ್. ಸೊ ಇಂಡಿಯಾ ಕೂಡ ಒಂದು ಡಿಜಿಟಲ್ ಕರೆನ್ಸಿನ ರಿಲೀಸ್ ಮಾಡಬೇಕಂತ RBI ಹ್ಯಾಸ್ ಡಿಸೈಡೆಡ್, ಈ ರುಪಿ ವಿಚ್ ಯು ಆಲ್ ನೋ. ಸೊ ಹೀಗೆ ಬೇರೆ ಬೇರೆ ಕಂಟ್ರೀಸು ಕೂಡ ಅವ್ರದ್ದೇ ಆದಂತಹ ಡಿಜಿಟಲ್ ಕರೆನ್ಸಿಗಳನ್ನು ರಿಲೀಸ್ ಮಾಡಿದೆ. ಅದಕ್ಕೆ ಯಾವುದು ಸರಿಯಾಗಿ ಮ್ಯಾಚ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಫಸ್ಟ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ಆ್ಯಂಡ್ ಸಿ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಇಲ್ಲಿ ನೈಜೀರಿಯಾ ಮತ್ತು ಚೈನಾದನ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ. ಚೈನಾದ ಕರೆನ್ಸಿ, ಡಿಜಿಟಲ್ ಕರೆನ್ಸಿ ಬಂದು ECNY ಅಂತ, ನೈಜೀರಿಯಾದ ಬಂದು ನೈರಾ ಅಂತ. ಸೊ ಇದೆರಡು ಇಂಟರ್ಚೇಂಜ್ ಮಾಡಿದ್ದಾರೆ. ಸೊ ಇದು ಎರಡು ಕೂಡ ರಾಂಗ್ ಆಗುತ್ತೆ, ಎರಡು ಸರಿ ಆಗುತ್ತೆ. ಸೊ A and C ವಿಲ್ ಬಿ ದ ಆನ್ಸರ್. ಸ್ವಲ್ಪ ಫ್ಯಾಕ್ಚುಯಲ್ ಕ್ವಶನ್, ನಾಟ್ ಅ ವೆರಿ ಕಾನ್ಸೆಪ್ಚುಯಲ್ ಒನ್.
ಸೊ ಇದರಲ್ಲಿ ಏನು ಜಾಸ್ತಿ ಎಕ್ಸ್ಪ್ಲನೇಷನ್ ಇರಲ್ಲ. ಓಕೆ, ಸೊ ನೆಕ್ಸ್ಟ್ ಒನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ಇದು ನಾನು ಟ್ರೆಂಡ್ ಬೇಸ್ಡ್ ಕ್ವಶನ್ಸ್ ಬಗ್ಗೆ ನಿಮಗೆ ಕಳೆದ ವಿಡಿಯೋದಲ್ಲೂ ಹೇಳಿದ್ದೀನಿ. ಸೊ ಟ್ರೆಂಡ್ ಬೇಸ್ಡ್ ಕ್ವಶನ್ಸ್ಗಳನ್ನು ತುಂಬ ಜಾಸ್ತಿ ಕೇಳ್ತಾರೆ ಅಂತ. ಸೊ ಇದರಲ್ಲಿ ಅಗೇನ್ ಒನ್ ಆಫ್ ದ ಕ್ವಶನ್ ವಿಚ್ ಇಸ್ ಟ್ರೆಂಡ್ ಬೇಸ್ಡ್ ಕ್ವಶನ್. ಆ್ಯಂಡ್ ಟ್ರೆಂಡ್ ಬೇಸ್ಡ್ ಕ್ವಶನೂ ಹೌದು, ಅದರ ಜೊತೆಗೆ ಎಕನಾಮಿ ಕರೆಂಟ್ ಅಫೇರ್ಸ್, ನಾನು ಹೇಳಿದೆ ಸ್ಟ್ಯಾಟಿಕ್ ಪಾರ್ಟ್ನ ಜೊತೆಗೆ ಕರೆಂಟ್ ಅಫೇರ್ಸ್ನು ಪರ್ಟಿಕ್ಯುಲರ್ಲಿ ನೋಡ್ಕೋಬೇಕು ನಾವು ಅಂತ. ಸೊ ಎಕನಾಮಿಕ್ ಕರೆಂಟ್ ಅಫೇರ್ಸ್ ಪರ್ಟಿಕ್ಯುಲರ್ಲಿ ಅದರ್ ರಿಲೇಟೆಡ್ ಆಗೂ ಕೂಡ ಇದನ್ನ ನಾವು ನೋಡ್ಬೋದು. ಇದು ಸ್ಪೆಷಲಿ ನ್ಯೂಸಲ್ಲಿ ಯಾಕಿತ್ತು ಅಂತಂದರೆ, ಆ ಟೈಮಲ್ಲಿ FDI 100% FDIನ ಪರ್ಮಿಟ್ ಮಾಡಿದ್ರು ಫಾರ್ ದ ಇನ್ಶೂರೆನ್ಸ್ ಕಂಪ್ನೀಸ್. ದ್ಯಾಟ್ಸ್ ವೈ ಇಟ್ ವಾಸ್ ಇನ್ ನ್ಯೂಸ್. ಸೊ ಪ್ರಶ್ನೆ ಏನು ಕೇಳಿದಾರೆ ನೋಡಿ. ಇದರಲ್ಲಿ ಸ್ವಲ್ಪ ಒಂದು ಫ್ಯಾಕ್ಟ್ ಗೊತ್ತಿರಬೇಕು, ಒಂದು ಫ್ಯಾಕ್ಟ್ನ ಕಾಮನ್ ಸೆನ್ಸ್ ಕೂಡ ಯೂಸ್ ಮಾಡ್ಬೋದು ನೀವು. ಹೇಗೆ ನೋಡಿ, ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇನ್ FY23 ದ ಇನ್ಶೂರೆನ್ಸ್ ಪೆನಿಟ್ರೇಷನ್ ಆಫ್ ನಾನ್ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ ಈಸ್ ಮೋರ್ ದೆನ್ ದ್ಯಾಟ್ ಆಫ್ ದ ಲೈಫ್ ಇನ್ಶೂರೆನ್ಸ್ ಸೆಕ್ಟರ್. ಸೊ ಈಗ ಎಲ್ಲರೂ ಕೂಡ ಇನ್ಶೂರೆನ್ಸ್ ಬಗ್ಗೆ ಕೇಳಿರ್ತೀರ, ವಿಮೆ ಬಗ್ಗೆ ಕೇಳಿರ್ತೀರ. ಸೊ ಮ್ಯಾಕ್ಸಿಮಮ್ ನೀವೇ ಥಿಂಕ್ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ, ನೀವು ಯಾವ ವಿಮೆ ತೊಗೊಂಡಿದ್ದೀರಾ? ಮೋಸ್ಟ್ ಆಫ್ ದ ಇಂಡಿಯನ್ಸ್ ನಾವು ಹಾಗೆ ನೋಡಿದಾಗ, ಸುತ್ತಮುತ್ತಲು ನೋಡಿದಾಗ, ನಮ್ಮ ಫ್ಯಾಮಿಲಿಗಳೆಲ್ಲ ನೋಡಿದಾಗ ಲೈಫ್ ಇನ್ಶೂರೆನ್ಸ್ನ ಮ್ಯಾಕ್ಸಿಮಮ್ ಎಲ್ಲರೂ ತೊಗೊಂಡಿರ್ತೀವಿ. ಸೊ ಮೋಸ್ಟ್ ಫೇಮಸ್ ಕಂಪ್ನಿ LIC ಆರ್ಗನೈಸೇಷನ್, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಸೊ ಆರ್ ಎನಿ ಅದರ್ ಆರ್ಗನೈಸೇಷನ್ ಆಲ್ಸೋ. ಸೊ ಲೈಫ್ ಇನ್ಶೂರೆನ್ಸ್ಗಳನ್ನು ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಟೇಕ್ ಲೈಫ್ ಇನ್ಶೂರೆನ್ಸ್. ಬಟ್ ಇಂಡಿಯಾದಲ್ಲಿ ಬೇರೆ ಥಿಂಗ್ಸ್ಗಳಿಗೆ ಇನ್ಶೂರೆನ್ಸ್ ತೊಗೊಳ್ಳೋದು ನಾವು ಕಡಿಮೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಇನ್ಶೂರೆನ್ಸ್ some people may take, some people may not take. ಇನ್ಶೂರೆನ್ಸ್ ಫಾರ್ ಸಮ್ ಅದರ್ ಥಿಂಗ್ಸ್, ಆಯಿತಾ. ಸೊ ಅದನ್ನು ತೊಗೊಳ್ಳದೇ ಇರ್ಬೋದು, ಬಟ್ ಲೈಫ್ ಇನ್ಶೂರೆನ್ಸ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಟೇಕ್, ಆಯಿತಾ. ಸೊ ದಿಸ್ ಇಸ್ ಡೆಫಿನೆಟ್ಲಿ ವಿಲ್ ಬಿ ಮೋರ್ ದೆನ್ ದ್ಯಾಟ್ ಆಫ್ ಅದರ್ ನಾನ್ ಲೈಫ್ ಇನ್ಶೂರೆನ್ಸ್ ಥಿಂಗ್ಸ್. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಉಲ್ಟಾ ಕೊಟ್ಟಿದ್ದಾರೆ. ಏನು, ನಾನ್ ಲೈಫ್ ಇನ್ಶೂರೆನ್ಸ್ ಪೆನೆಟ್ರೇಷನ್ ಈಸ್ ಮೋರ್ ದೆನ್ ದ್ಯಾಟ್ ಆಫ್ ದ ಲೈಫ್ ಇನ್ಶೂರೆನ್ಸ್ ಪೆನೆಟ್ರೇಷನ್, ವಿಚ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಇದು ತಪ್ಪಾಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು 100% FDI is permitted for insurance intermediaries under automatic route, which is again true. ಸೊ ಏನಿಂಗ್ ಅಂತಂದರೆ, ಈಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಂಥ ಯಾವ್ದಾದ್ರು ಕಂಪ್ನಿಗಳಿದ್ರೆ ಅವಕ್ಕೆ ದೆರ್ ಆರ್ 2 ways. ಒಂದು ಆಟೋಮೆಟಿಕ್ ರೂಟ್ ಅಂತ ಇರುತ್ತೆ, ಇನ್ನೊಂದು ವಿತ್ ಗವರ್ಮೆಂಟ್ ಪರ್ಮಿಷನ್ ಅಂತ ಇರುತ್ತೆ. ಸೊ ಬಹಳಷ್ಟು ಸೆಕ್ಟರ್ಗಳನ್ನು ಈಗ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಇಟ್ ಈಸ್ ಓಪನಿಂಗ್ ಅಪ್ 100% FDI ಆಟೋಮೆಟಿಕ್ ರೂಟಲ್ಲಿ, ಅಂದರೆ ವಿತೌಟ್ ದ ಪರ್ಮಿಷನ್ ಆಫ್ ದ ಗವರ್ಮೆಂಟ್ ಆಲ್ಸೋ ಅವ್ರು 100% FDI ಅಲ್ಲಿ ದೇ ಕ್ಯಾನ್ ಸ್ಟಾರ್ಟ್ ದ ಬಿಸ್ನೆಸ್ ಅಥವಾ ದೇ ಕ್ಯಾನ್ ಡೂ ದರ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಇದರಲ್ಲಿ ಏನಂತಂದ್ರೆ, ಹಾಗಾದ್ರೆ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಕೇಳಿದರೆ, B ಇಸ್ ದ ಓನ್ಲಿ ಸ್ಟೇಟ್ಮೆಂಟ್ ವಿಚ್ ಇಸ್ ರೈಟ್, ಆಯ್ತಾ. ಸೊ ಟ್ರೆಂಡ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ ಫಾರ್ ಎಕನಾಮಿಕ್ಸ್ ಕೇಳಿದ್ದಾರೆ. ಸೊ ಈ ಥೀಮ್ನ ತುಂಬ ಕರೆಕ್ಟಾಗಿ ನೋಡ್ಕೊಡಿ. ಓಕೆ, ದ ನೆಕ್ಸ್ಟ್ ಕ್ವಶನ್, consider the following statement in relation to criteria used in horizontal tax devolution by Finance Commission of India. See, again a very, very important topic, Finance Commission. Aida, Finance Commission is a very important topic, Article 280. ನಾವು ಪಾಲಿಟಿ ಓದಬೇಕಾದ್ರೂ ಕೂಡ ಫೈನಾನ್ಸ್ ಕಮಿಷನ್ ಬಗ್ಗೆ ಓದಿರ್ತೀವಿ. ಬಟ್ ಎಕನಾಮಿ ಅಂತ ಬಂದಾಗ ವಿ ಹ್ಯಾವ್ ಟು ಸಿ ಇಟ್ ಫ್ರಮ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕಾಗತ್ತೆ ನಾವು. ಫೈನಾನ್ಸ್ ಕಮಿಷನ್ ಅಂದರೆ ಏನು, ಫೈನಾನ್ಸ್ ಕಮಿಷನ್ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ, ದಟ್ ಇಸ್ ಆಲ್ ಪಾರ್ಟ್ ಆಫ್ ಪಾಲಿಟಿ. ಬಟ್ ವಾಟ್ ಎಕ್ಸಾಕ್ಟ್ಲಿ ಏನು ಕ್ರೈಟೀರಿಯಾಗಳನ್ನು ಯೂಸ್ ಮಾಡಿಬಿಟ್ಟು ಫಿಸ್ಕಲ್ ಡೆವಲ್ಯೂಷನ್ ಮಾಡ್ತಿದ್ದಾರೆ ಎಕ್ಸೆಟ್ರಾ ಈಸ್ ಇಂಪಾರ್ಟೆಂಟ್ ಫಾರ್ ಎಕನಾಮಿ ನಮಗೆ. ಸೊ ಇಲ್ಲಿ ಫೈನಾನ್ಸ್ ಕಮಿಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ವಿನೋ, ಈಗ ಸದ್ಯಕ್ಕೆ ನಾವು ಯಾವ ಫೈನಾನ್ಸ್ ಕಮಿಷನ್ ಸ್ಥಾಪನೆ ಮಾಡಿದ್ದೀವಿ 2023 ದಟ್ ಈಸ್ ದ 16th ಫೈನಾನ್ಸ್ ಕಮಿಷನ್ ಕರೆಂಟ್ಲಿ ಇರೋದು. ಅರವಿಂದ್ ಪನಾಗರಿಯಾ ಇಸ್ ದ ಒನ್ ಹೂ ಇಸ್ ಹೆಡಿಂಗ್ ದಿಸ್ ಕಮಿಟಿ, ಅರವಿಂದ್ ಪನಾಗರಿಯಾ. ಆ್ಯಂಡ್ ಈ ಒಂದು ಇದರಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ನಾವು ನೋಡಿದಾಗ ಸೆಂಟ್ರಲ್ ಟು ಸ್ಟೇಟ್ ಏನಿಟ್ಟಿದ್ದಾರೆ ಅಂದರೆ 41% ಇಸ್ ದ ಟ್ಯಾಕ್ಸ್ ಡೆವಲ್ಯೂಷನ್, ವಿಚ್ ಇಸ್ ಸೇಮ್ ಆಸ್ ದ 15th ಫೈನಾನ್ಸ್ ಕಮಿಷನ್ ಅವರು ಅದನ್ನೇ ಹೇಳಿದ್ರು. ಸೊ 16th ಫೈನಾನ್ಸ್ ಕಮಿಷನ್ ಅವರು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಒನ್ ಇಂಪಾರ್ಟೆಂಟ್ ಚೇಂಜ್ ವಿಚ್ ದೇ ಹ್ಯಾವ್ ಡನ್ ಅಂತಂದರೆ, ನಾವು ದೇ ಹ್ಯಾವ್ ಕನ್ಸಿಡರಿಂಗ್ ಒನ್ ಕ್ರೈಟೀರಿಯಾ ದಟ್ ಈಸ್ 10% ಕ್ರೈಟೀರಿಯಾ. ಯಾವುದಕ್ಕೆ ಯೂಸ್ ಮಾಡಬೇಕಂದ್ರೆ ಕಾಂಟ್ರಿಬ್ಯೂಷನ್ ಟು ದ GDP, ಆಯಿತಾ. ಕಾಂಟ್ರಿಬ್ಯೂಷನ್ ಟು ದ GDP ಅನ್ನುವಂಥ ಒಂದು ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಅಟ್ ದ 10% ವೇಟೇಜ್ ಕೊಟ್ಟಿದ್ದಾರೆ. ಇದನ್ನು ಯಾಕೆ ಮಾಡಿದ್ರು ಅಂತಂದರೆ, ವಿ ಆಲ್ ನೋ ಸೌತ್ ಇಂಡಿಯನ್ ಸ್ಟೇಟ್ಸ್ ಯೂಶಲಿ ಕೀಪ್ ಕಂಪ್ಲೇನಿಂಗ್ ಏನಂತಂದರೆ, ವಿ ಆರ್ ದ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಟು ದ GDP ಆಫ್ ಇಂಡಿಯಾ, ಬಟ್ ಸ್ಟಿಲ್ ನಮಗೆ ಕಡಿಮೆ ಡೆವಲ್ಯೂಷನ್ ಆಗುತ್ತೆ, ಟ್ಯಾಕ್ಸ್ ಡೆವಲ್ಯೂಷನ್ ವಿಲ್ ಬಿ ಲೆಸ್ ಫಾರ್ ಅಸ್ ಅಂತ ಹೇಳಿದ್ದಕ್ಕೆ. ಸೊ ದ್ಯಾಟ್ ಒನ್ ಇಶ್ಯೂ ವಾಸ್ ದೇರ್. ಸೊ ಟು ಅಡ್ರೆಸ್ ದ್ಯಾಟ್ ದೇ ಹ್ಯಾವ್ added this also 10% weightage for contribution to the GDP. ಸೊ ಇದು 16th ಫೈನಾನ್ಸ್ ಕಮಿಷನ್ ಅಲ್ಲಿ. ಸೊ ಕಮಿಂಗ್ ಬ್ಯಾಕ್ ಟು ದ ಕ್ವಶನ್, ಫೈನಾನ್ಸ್ ಕಮಿಷನ್ ಪ್ರೆಸಿಡೆಂಟ್ ಅವ್ರು ಮಾಡ್ತಾರೆ 5 years ಒಂದ್ಸಲಿ. ಇದರ ಕೆಲಸ ಏನಂತಂದ್ರೆ, ಸೊ ಟು ಡಿವೈಡ್ ದ ಟ್ಯಾಕ್ಸ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ ಆಸ್ ವೆಲ್ ಆಸ್ ಬಿಟ್ವೀನ್ ಡಿಫರೆಂಟ್ ಸ್ಟೇಟ್ಸ್. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಸ್ಟೇಟ್ ಫೈನಾನ್ಸ್ ಕಮಿಷನ್ ಅವರು ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಲೋಕಲ್ ಬಾಡೀಸ್ ಕೂಡ ಮಾಡ್ತಾರೆ,
ಆಯಿತಾ. ಸೊ ತೆರಿಗೆಯ ಹಂಚಿಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೆಂಗೆ ಆಗಬೇಕು, ಆಮೇಲೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳಿಗೆ ಹೆಂಗೆ ಯಾವ ರೀತಿಯಾಗಿ ತೆರಿಗೆ ಹಂಚಿಕೆ ಆಗಬೇಕು ಅನ್ನುವಂಥದ್ದನ್ನು ಅಧ್ಯಯನ ಮಾಡೋದಕ್ಕೆ ಈ ಒಂದು ಫೈನಾನ್ಸ್ ಕಮಿಷನ್ ಇರುತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ನೋಡಿ, ಟ್ಯಾಕ್ಸ್ ಎಫರ್ಟ್ ವಾಸ್ ಇಂಟ್ರೊಡ್ಯೂಸ್ ಡ್ಯೂರಿಂಗ್ ದ 10th ಫೈನಾನ್ಸ್ ಕಮಿಷನ್ ಅಂತ ಹೇಳಿದ್ದಾರೆ. ಇದು ಸರಿಯಾಗಿದೆ. ಈಗ ನಮ್ಮದು ಒನ್ ಆಫ್ ದ ಕ್ರೈಟೀರಿಯಾ ಫಾರ್ ಡಿವೈಡಿಂಗ್ ದ ಟ್ಯಾಕ್ಸ್ ಏನಂತಂದರೆ ಟ್ಯಾಕ್ಸ್ ಎಫರ್ಟ್ಸ್. ಸೊ ಟ್ಯಾಕ್ಸ್ ಎಫರ್ಟ್ಸ್ ಅದನ್ನು 10th ಫೈನಾನ್ಸ್ ಕಮಿಷನ್ ಇಂದನೇ ತಗೊಂಡಿದ್ರು, ವಿಚ್ ಇಸ್ ರೈಟ್. ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ದ ಓವರ್ ಆಲ್ ವೇಟೇಜ್ ಗಿವನ್ ಟು ನೀಡ್ ಬೇಸ್ಡ್ ಪ್ಯಾರಾಮೀಟರ್ಸ್ ಇನ್ ದ 15th ಫೈನಾನ್ಸ್ ಕಮಿಷನ್ ವಾಸ್ ಲೆಸ್ ದೆನ್ ದಟ್ ಆಫ್ 14th ಫೈನಾನ್ಸ್ ಕಮಿಷನ್. ಈಗ ಎರಡು ಥಿಂಗ್ಸ್ಗಳನ್ನು ನಾವು ನೋಡಬೇಕು. ಈಗ ಫೈನಾನ್ಸ್ ಕಮಿಷನ್ ಬಂದು ಟ್ಯಾಕ್ಸ್ಗಳನ್ನು ಡಿವೈಡ್ ಮಾಡಬೇಕಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗಾಗಿರಲಿ ಅಥವಾ ರಾಜ್ಯ ಸರ್ಕಾರಗಳ ನಡುವೆನೇ ತೆರಿಗೆ ಹಂಚಿಕೆ ಮಾಡಬೇಕಾದ್ರೆ, ಈಗ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ನಡುವೆ ತೆರಿಗೆ ಹಂಚಿಕೆ ಮಾಡಬೇಕಾದ್ರೆ ಏನನ್ನ ಗಣನೆಗೆ ತಗೊಳುತ್ತೆ ಅಂತಂದರೆ, ಆ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟಿದೆ, ಆ ರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟಿದೆ, ಅವರಿಗೆ ಎಷ್ಟು ಹಣದ ಅವಶ್ಯಕತೆ ಇದೆ, ಈ ರೀತಿಯಾದಂತಹ ವಿಚಾರಗಳನ್ನ ತಗೊಂಡು ಅವರು ತೆರಿಗೆ ಹಂಚಿಕೆಯನ್ನು ಮಾಡ್ತಾರೆ. ಆದರೆ ಈಗ ಇದು ಮುಂಚೆಯಿಂದಾನೇ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈಗ ಇತ್ತೀಚೆಗೆ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ ಒಂದಿಷ್ಟು ಚೇಂಜ್ಗಳಾಗ್ತಾ ಇದೆ. ಏನು ಅಂತಂದರೆ, ಈಗ ಬರೀ ಈ ರಾಜ್ಯಕ್ಕೆ ಎಷ್ಟು ನೆಸೆಸಿಟಿ ಇದೆ ಅಥವಾ ನೀಡ್ ಎಷ್ಟಿದೆ, ಅವ್ರ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅವ್ರ ವಿಸ್ತೀರ್ಣ ಜಾಸ್ತಿ ಇದೆ, ಅದಷ್ಟೇ ಕನ್ಸಿಡರ್ ಮಾಡಲ್ಲ. ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಚೇಂಜ್ ಆಗ್ತಾ ಇದೆ. ಉದಾಹರಣೆಗೆ ಈಗ 15th ಫೈನಾನ್ಸ್ ಕಮಿಷನ್ ನಾವು ನೋಡಿದಾಗ ಟ್ಯಾಕ್ಸ್ ಏನು ಇಲ್ಲಿ ರಿಫಾರ್ಮ್ಸ್, ಸೊ ಟ್ಯಾಕ್ಸ್ ರಿಫಾರ್ಮ್ಸ್ನ ಒಂದು ಕನ್ಸಿಡರ್ ಮಾಡಿದ್ರು ಆಯಿತಾ. ಅದಾದಮೇಲೆ ಫಾರೆಸ್ಟ್ ಕವರ್ ಎಷ್ಟಿದೆ, ಇಕೋಲಜಿ ಎಷ್ಟಿದೆ, ಅದನ್ನು ಕನ್ಸಿಡರ್ ಮಾಡಿದ್ರು. ಅಂದರೆ ನೀಡ್ ಬೇಸ್ಡ್ ಇಂದ ಪರ್ಫಾರ್ಮೆನ್ಸ್ಡ್ ಬೇಸ್ಡ್ಗೆ ನಾವು ಏನಾಗ್ತಾ ಇದೀವಿ, ವಿ ಆರ್ ಮೂವಿಂಗ್ ಫ್ರಮ್ ನೀಡ್ ಬೇಸ್ಡ್ ಟು ದ ಪರ್ಫಾರ್ಮೆನ್ಸ್ ಬೇಸ್ಡ್ ಆಯಿತಾ. ಪರ್ಫಾರ್ಮೆನ್ಸ್ ಬೇಸ್ಡ್ ಈಕ್ವಿಟಿ ಬೇಸ್ಡ್ ಅದಕ್ಕೆ ನಾವು ಮೂವ್ ಆಗ್ತಾ ಇದೀವಿ ಅನ್ನೋಂಥದ್ದು. ಸೊ ಈ ನಿಟ್ಟಿನೊಳಗೆ ನಾವು ನೋಡೋದಾದರೆ 14ನೇ ಮತ್ತು 15ನೇ ಫೈನಾನ್ಸ್ ಕಮಿಷನ್ಗಳು ಏನಿದ್ದಾವೆ, 14th ಆ್ಯಂಡ್ 15th ಫೈನಾನ್ಸ್ ಕಮಿಷನ್ಗಳು ಏನಿದ್ದಾವೆ, ಇದರಲ್ಲಿ ನೀಡ್ ಬೇಸ್ಡ್ ಡೆವಲ್ಯೂಷನ್ ಜಾಸ್ತಿ ಇತ್ತು ಆ್ಯಂಡ್ ಇದರಲ್ಲಿ ನೀಡ್ ಬೇಸ್ಡ್ ಡೆವಲ್ಯೂಷನ್ನ ಕಡಿಮೆ ಮಾಡಿದ್ದಾರೆ. ಸೊ ದಿಸ್ ಈಸ್ ಅಗೇನ್ ದ ರೈಟ್ ಸ್ಟೇಟ್ಮೆಂಟ್. ಸೊ ಬಿ ಸ್ಟೇಟ್ಮೆಂಟ್ ಸರಿ ಆಗುತ್ತೆ. ಆ್ಯಂಡ್ ಮೂರನೇ ಸ್ಟೇಟ್ಮೆಂಟ್ ನೋಡಿ, ಮೂರನೇ ಸ್ಟೇಟ್ಮೆಂಟ್ ಫಾರೆಸ್ಟ್ ಕವರ್ ಕಮ್ಸ್ ಅಟ್ ಅಂಡರ್ ದ ಫಿಸ್ಕಲ್ ಡಿಸೆಬಿಲಿಟಿ ಪ್ರಿನ್ಸಿಪಲ್ ಅಂತ. ಏನಿದು ಫಿಸ್ಕಲ್ ಡಿಸೆಬಿಲಿಟಿ ಪ್ರಿನ್ಸಿಪಲ್ ಅಂತಂದರೆ, ಈಗ ನಮ್ಗೆ ಗೊತ್ತಿರುತ್ತೆ ಎಲ್ಲ ರಾಜ್ಯಗಳಲ್ಲೂ ಅಷ್ಟೇ ರೀತಿಯಾದಂತಹ ಆರ್ಥಿಕವಾಗಿ ಅಷ್ಟೇ ಸದೃಢವಾಗಿರಲ್ಲ ಎಲ್ಲ ರಾಜ್ಯಗಳು. ಕೆಲವು ರಾಜ್ಯಗಳು ಕಾಂಟ್ರಿಬ್ಯೂಷನ್ ಕಡಿಮೆ ಇರುತ್ತೆ ಜಿ ಡಿ ಪಿಗೆ, ಕೆಲವು ರಾಜ್ಯಗಳದ್ದು ಜಾಸ್ತಿ ಇರುತ್ತೆ. ಈಗ ಯಾವ ರಾಜ್ಯಗಳಲ್ಲಿ ಕಡಿಮೆ ಏನು ಅಂತಂದರೆ ಆರ್ಥಿಕತೆ ಅಷ್ಟು ಸದೃಢವಾಗಿಲ್ಲ, ಯಾವ ರಾಜ್ಯಗಳಿಂದ ಕೊಡುಗೆ ತುಂಬ ಬರ್ತಾ ಇಲ್ಲ, ಅಂತಹ ರಾಜ್ಯಗಳನ್ನು ನಾವು ಕಡೆಗಣಿಸೋಕ್ಕಾಗಲ್ಲ. ಸೊ ಅಂಥ ರಾಜ್ಯಗಳಿಗೆ ನಾವು ಮಿನಿಮಮ್ ಆಗಿ ಏನು ಕೊಡಬೇಕು ಅಷ್ಟು ತೆರಿಗೆಯನ್ನು ಕೊಡಲೇಬೇಕಾಗತ್ತೆ. ಸೊ ಈ ಫಿಸ್ಕಲ್ ಡಿಸೆಬಿಲಿಟಿ ಪ್ರಿನ್ಸಿಪಲ್ ಅದನ್ನೇ ಹೇಳೋದು, ಯಾವ ರಾಜ್ಯಗಳಲ್ಲಿ ತೊಂದರೆ ಇದೆ ಅಂಥ ರಾಜ್ಯಗಳಿಗೆ, ಅದು ಪರ್ಟಿಕ್ಯುಲರ್ಲಿ ಹಣಕಾಸಿನ ತೊಂದರೆ ಇದೆ ಅಂಥ ರಾಜ್ಯಗಳಿಗೂ ಕೂಡ ನಾವು ಕನ್ಸಿಡರೇಷನ್ ತಗೊಂಡು ತೆರಿಗೆಯನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನೊಳಗಡೆ ಫಿಸ್ಕಲ್ ಡಿಸೆಬಿಲಿಟಿ ಪ್ರಿನ್ಸಿಪಲ್ ಮಾತಾಡುತ್ತೆ. ಆದರೆ ಇಲ್ಲಿ ಏನು ಕೇಳಿದ್ದಾರೆ, ಫಾರೆಸ್ಟ್ ಕವರ್ ಕಮ್ಸ್ ಅಂಡರ್ ಫಿಸ್ಕಲ್ ಡಿಸೆಬಿಲಿಟಿ ಪ್ರಿನ್ಸಿಪಲ್ ಅಂತ ಕೇಳಿದ್ದಾರೆ. ಸೊ ಇದು ಫಾರೆಸ್ಟ್ಗೆ ಆಮೇಲೆ ಫಿಸ್ಕಲ್ ಪರ್ಫಾರ್ಮೆನ್ಸ್ಗೆ ಸಂಬಂಧ ಇಲ್ಲ ಆ್ಯಕ್ಚುಲಿ. ಫಾರೆಸ್ಟ್ ಅದು ಇಂಡೈರೆಕ್ಟ್ಲಿ ಇಫ್ ಯು ಟೇಕ್ ಎಸ್, ಬಟ್ ಇದು ಬಂದು ನಮ್ಗೆ ಏನಂತಂದರೆ ಇಟ್ ಇಸ್ ಅ ಕಾಸ್ಟ್ ಡಿಸೆಬಿಲಿಟಿ ಪ್ರಿನ್ಸಿಪಲ್ ಬಟ್ ನಾಟ್ ಫಿಸ್ಕಲ್ ಡಿಸೆಬಿಲಿಟಿ ಪ್ರಿನ್ಸಿಪಲ್. ಸೊ ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ನಾವು ಸಿ ಏನಾದರೂ ಎಲಿಮಿನೇಟ್ ಮಾಡಿದ್ರೆ ವಿಲ್ ರಿಮೈನ್ ವಿತ್ ಎ ಆ್ಯಂಡ್ ಬಿ. ಸೊ ಎ ಆ್ಯಂಡ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು. ಬಟ್ ಇಲ್ಲಿ ಅಗೇನ್ ಯು ಮೇ ಸಿ ದ ಲಾಸ್ಟ್ ಸ್ಟೇಟ್ಮೆಂಟ್ ಆಲ್ಸೋ. ಸಿ ಓವರ್ ದ ಇಯರ್ಸ್ there has been shift from need based parameters to equity and efficiency based parameters. ಸೊ ಇದು ಇದೆ, ಶಿಫ್ಟಿಂಗ್ ಆಗ್ತಾ ಇದೆ. ಬಟ್ ಓವರ್ ದ ಇಯರ್ಸ್ ಅನ್ನೋಕ್ಕಿಂತ ರೀಸೆಂಟ್ ಇಯರ್ಸ್ ಇಟ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್. ಓವರ್ ದ ಇಯರ್ಸ್ ಅನ್ನೋಕ್ಕಿಂತ ರೀಸೆಂಟ್ಲಿ 14th 15th ಫೈನಾನ್ಸ್ ಕಮಿಷನ್, ನಾವು 16th ಫೈನಾನ್ಸ್ ಕಮಿಷನ್, ಅಗೇನ್ ದೇ ಆರ್ ಥಿಂಕಿಂಗ್. ಬಟ್ ಅದಕ್ಕಿಂತ ಮುಂಚೆ ನಾವು ನೋಡಿದಾಗ ಮ್ಯಾಕ್ಸಿಮಮ್ ಇಟ್ ವಾಸ್ ನೀಡ್ ಬೇಸ್ಡ್ ಓನ್ಲಿ. ಸೊ ಮೇ ಬಿ ಇನ್ ದ್ಯಾಟ್ ಸೆನ್ಸ್ ಇಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. 10ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಎಫೆಕ್ಟ್ಸ್ ಆಫ್ ಡೆಫಿಸಿಟ್ ಫೈನಾನ್ಸಿಂಗ್. ಆಯ್ತಾ. ಸೊ ಡೆಫಿಸಿಟ್ ಫೈನಾನ್ಸಿಂಗ್ ಪರಿಣಾಮಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಸಿ ಡೆಫಿಸಿಟ್ ಫೈನಾನ್ಸಿಂಗ್ ಅಂತಂದರೆ, ಈಗ ನಾವು ಫಸ್ಟ್ ಪಾರ್ಟಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ನಾವೇನು ಮಾತಾಡಿದ್ವಿ, ಮಾನಿಟರಿ ಪಾಲಿಸಿ ಮತ್ತು ಇನ್ಫ್ಲೇಷನ್ ಅಂತ ಎರಡು ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ವಿ. ಮಾನಿಟರಿ ಪಾಲಿಸಿ ಮತ್ತು ಇನ್ಫ್ಲೇಷನ್ ಇವೆರಡು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು, ಎಲ್ಲ ಇಂಟರ್ ಲಿಂಕ್ ಮಾಡಿ ಕೇಳ್ತಾರೆ ಅಂತ ಹೇಳಿದ್ವಿ. ಈ ಡೆಫಿಸಿಟ್ ಫೈನಾನ್ಸಿಂಗ್ ಇದರದ್ದೇ ಒಂದು ಭಾಗ, ಇದು ಕೂಡ ಇದರದ್ದೇ ಒಂದು ಪಾರ್ಟ್ ಆಫ್ ದಿಸ್ ಮಾನಿಟರಿ ಪಾಲಿಸಿ ಆ್ಯಂಡ್ ಇನ್ಫ್ಲೇಷನ್, ಈ ಕಾನ್ಸೆಪ್ಟ್ ಕೂಡ. ಏನಿದು ಡೆಫಿಸಿಟ್ ಫೈನಾನ್ಸಿಂಗ್ ಅಂದರೆ, ಡೆಫಿಸಿಟ್ ಫೈನಾನ್ಸಿಂಗ್ ಅಂತಂದರೆ, ಈಗ ಉದಾಹರಣೆಗೆ ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇದೆ ಅಂದ್ಕೊಳ್ಳಿ.
ಹಣದ ಅವಶ್ಯಕತೆ ಇದೆ. ಏಕೆ? ಫಾರ್ ಡೆವಲಪ್ಮೆಂಟ್ ಪರ್ಪಸ್ ಹಣದ ಅವಶ್ಯಕತೆ ಇದೆ. ಸರ್ಕಾರ ಪಬ್ಲಿಕ್ ಹತ್ರ ಏನಂತಂದರೆ ಬಾರೋ ಮಾಡೋಕ್ಕೆ ಟ್ರೈ ಮಾಡ್ತು, ಬೇರೆ ಕಂಟ್ರಿಯಿಂದ ಬಾರೋ ಮಾಡೋಕ್ಕೆ ಟ್ರೈ ಮಾಡ್ತು, ಅದ್ರ ಹತ್ರ ಇರುವಂಥ ಎಲ್ಲ ಮೀನ್ಸ್ಗಳನ್ನು ಯೂಸ್ ಮಾಡಿದೆ. ಆದರೆ ಅದಕ್ಕೆ ಇನ್ನೂ ಕೂಡ ಕೊರತೆ ಇದೆ, ಹಣದ ಕೊರತೆ ಇದೆ. ಅಂಥ ಸಮಯದಲ್ಲಿ ಏನು ಮಾಡ್ಬೋದು ಸರ್ಕಾರ ಅಂತಂದರೆ ಇಟ್ ಕ್ಯಾನ್ ಗೋ ಫಾರ್ ಪ್ರಿಂಟಿಂಗ್ ದ ಕರೆನ್ಸಿ. ಆಯಿತಾ? ಪ್ರಿಂಟಿಂಗ್ ದ ಕರೆನ್ಸಿ. ಸೊ ಈ ರೀತಿ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಡೆಫಿಸಿಟ್ ಫೈನಾನ್ಸಿಂಗ್. ಸೊ ಆ ಕೊರತೆಯನ್ನು ನೀಗಿಸಲಿಕ್ಕೆ ಹಣವನ್ನು ಪ್ರಿಂಟ್ ಮಾಡುವಂಥದ್ದಕ್ಕೆ ಡೆಫಿಸಿಟ್ ಫೈನಾನ್ಸಿಂಗ್. ಆ್ಯಂಡ್ ನಾವು ಮಾತಾಡಬೇಕಾದ್ರೆ ಲಾಸ್ಟ್ ಟೈಮ್ ಅದನ್ನು ಹೇಳಿದ್ವಿ, ಈ ಡೆಫಿಸಿಟ್ ಫೈನಾನ್ಸಿಂಗ್ ಆರ್ ಪ್ರಿಂಟಿಂಗ್ ಆಫ್ ದ ಕರೆನ್ಸಿ ನೋಟ್ಸ್ ಏನಿದೆಯಲ್ಲ, ದಿಸ್ ಈಸ್ ಮೋಸ್ಟ್ ಇನ್ಫ್ಲೇಷನರಿ ಅಂತ. ಅತಿಯಾಗಿ ಹಣದುಬ್ಬರ ಆಗುವಂಥ ಒಂದು ಹಣದುಬ್ಬರ ಆಗುತ್ತೆ ಇದನ್ನು ನಾವು ಏನಾದರೂ ಮಾಡಿದ್ರೆ. ಆಯಿತಾ? ನೋಟ್ನ ಪ್ರಿಂಟ್ ಮಾಡಿದ್ರೆ ಅತಿಯಾದ ಹಣದುಬ್ಬರ ಆಗುತ್ತೆ. ಸೊ ಮೋಸ್ಟ್ ಇನ್ಫ್ಲೇಷನರಿ ಇನ್ ನೇಚರ್ ಇದು. ಆಯಿತಾ? ಸೊ ಈಗ ನೋಡಿ, ಸೊ ಡೆಫಿಸಿಟ್ ಫೈನಾನ್ಸಿಂಗ್ ಆದರೆ ಅದರಿಂದ ಏನಾಗುತ್ತೆ ಅಂತ. ಸೊ ಡೆಫಿಸಿಟ್ ಫೈನಾನ್ಸಿಂಗ್ ಅಂದರೆ ನಮ್ಗೆ ಏನು ಗೊತ್ತಂದರೆ ಇಟ್ ವಿಲ್ ಲೀಡ್ ಟು ಇನ್ಫ್ಲೇಷನ್ ಅಂತ ಗೊತ್ತು, ಹಣದುಬ್ಬರ ಅಂತ ಗೊತ್ತು. ಸೊ ಇದೇ ಸೇಮ್ ಟೋನಲ್ಲಿ ಒಂದು ಪ್ರಶ್ನೆನ ಹೋದ್ ಸರಿ ಡಿಸ್ಕಸ್ ಮಾಡಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿಬೇಕಾರೆ. ಡೆಫಿಸಿಟ್ ಫೈನಾನ್ಸಿಂಗ್ ಡಿಕ್ರೀಸಸ್ ದ ರಿಯಲ್ ವೇಜ್ ಇನ್ ದ ಎಕಾನಮಿ. ಸೊ ಇನ್ಫ್ಲೇಷನ್ ಆದರೆ ಹಂಗಾರೆ ರಿಯಲ್ ವೇಜಸ್ ಡಿಕ್ರೀಸ್ ಆಗುತ್ತಾ? ಎಸ್, ಈ ಸೇಮ್ ಸ್ಟೇಟ್ಮೆಂಟೇ ಕೊಟ್ಟಿದ್ರಲ್ಲೂ. ಇಟ್ ಕಾಸಸ್ ಅ ಕರೆಂಟ್ ಅಕೌಂಟ್ ಸರ್ಪ್ಲಸ್. ಕರೆಂಟ್ ಅಕೌಂಟ್ ಸರ್ಪ್ಲಸ್ ಕಾಸ್ ಮಾಡುತ್ತಾ ಅಂತಂದರೆ ಇಲ್ಲ. ಕರೆಂಟ್ ಅಕೌಂಟ್ ಸರ್ಪ್ಲಸ್ ಯಾವಾಗ ಆಗುತ್ತೆ ಅಂತಂದರೆ ವೆನ್ ಎಕ್ಸ್ಪೋರ್ಟ್ಸ್ ಆರ್ ಮೋರ್ ದೆನ್ ದ್ಯಾಟ್ ಆಫ್ ದ ಇಂಪೋರ್ಟ್ಸ್. ಆಯಿತಾ? ವೆನ್ ಎಕ್ಸ್ಪೋರ್ಟ್ಸ್ ಆರ್ ಗ್ರೇಟರ್ ದೆನ್ ಇಂಪೋರ್ಟ್ಸ್ ಆವಾಗ ಸರ್ಪ್ಲಸ್ ಆಗುತ್ತೆ. ಬಟ್ ಡ್ಯೂರಿಂಗ್ ಇನ್ಫ್ಲೇಷನ್ ಪೀರಿಯಡ್ ಇಟ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದ್ಯಾಟ್. ಇವನ್ ದೋ ಎಕ್ಸ್ಪೋರ್ಟ್ಸ್ ಬಿಕಮ್ ಚೀಪರ್, ಬಟ್ ಸ್ಟಿಲ್ ದಿಸ್ ವಿ ಕೆನಾಟ್ ಕನ್ಸಿಡರ್ ದಿಸ್. ಥರ್ಡ್ ಒನ್, ಇಟ್ ಲೀಡ್ಸ್ ಟು ಅಪ್ರಿಸಿಯೇಷನ್ ಆಫ್ ದ ಡೊಮೆಸ್ಟಿಕ್ ಕರೆನ್ಸಿ. ನೋ, ವಿಚ್ ಇಸ್ ಅಗೇನ್ ರಾಂಗ್. ನಾನು ಹೇಳಿದ್ದೀನಿ, ಇನ್ಫ್ಲೇಷನ್ ಆದಾಗ ಡೆಪ್ರಿಸಿಯೇಷನ್ ಆಗುತ್ತೆ, ಅಪ್ರಿಸಿಯೇಷನ್ ಆಗಲ್ಲ. ಆಯಿತಾ? ಅಪಮೌಲ್ಯೀಕರಣ ಆಗುತ್ತೆ, ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ರಾಂಗ್. ಇಟ್ ಕ್ರಿಯೇಟ್ಸ್ ಡಿಫ್ಲೇಷನರಿ ಸಿಚುವೇಶನ್ ಇನ್ ದ ಎಕಾನಮಿ. ನೋ, ದಿಸ್ ಇಸ್ ರಾಂಗ್. Okay, we have to reconsider the second statement. So it creates deflationary situation in the economy. ಆಗಲ್ಲ, ಇನ್ಫ್ಲೇಷನ್ ಆಗುತ್ತೆ, ಇದರಿಂದ ಡಿಫ್ಲೇಷನ್ ಆಗಲ್ಲ. ಸೊ 3 ಸ್ಟೇಟ್ಮೆಂಟ್ ರಾಂಗ್ ಇದೆ. ಅಪ್ರಿಸಿಯೇಷನ್ ಆಫ್ ದ ಡೊಮೆಸ್ಟಿಕ್ ಕರೆನ್ಸಿ. ಓಕೆ. Real wage rate in the economy, deficit financing decrease. Oh, this is right. Shit. Okay. So 10ನೇ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದ ಎಫೆಕ್ಟ್ಸ್ ಆಫ್ ಡೆಫಿಸಿಟ್ ಫೈನಾನ್ಸಿಂಗ್. ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ ಡೆಫಿಸಿಟ್ ಫೈನಾನ್ಸಿಂಗ್ ಡಿಕ್ರೀಸಸ್ ದ ರಿಯಲ್ ವೇಜ್. ಈಗ ನಾನು ಡೆಫಿಸಿಟ್ ಫೈನಾನ್ಸಿಂಗ್ ಅಂತಂದರೆ ಅಗೇನ್ ಡೆಫಿಸಿಟ್ ಫೈನಾನ್ಸಿಂಗ್ ಅಂತಂದರೆ ಏನು ಅಂತಂದ್ರೆ ಫಸ್ಟ್ ಒಂದು ಬೇಸಿಕ್ ಐಡಿಯಾ ಹೇಳ್ಬಿಡ್ತೀನಿ. ಈಗ ಸರ್ಕಾರ ಅದಕ್ಕೆ ಹಣದ ಅವಶ್ಯಕತೆ ಇದ್ದಾಗ ಅದು ಬೇರೆ ಬೇರೆ ರೀತಿಯಿಂದ ಅದನ್ನು ಪಡ್ಕೊಳ್ಳುತ್ತೆ. ಉದಾಹರಣೆಗೆ ಪಬ್ಲಿಕ್ ಹತ್ರ ಬಾರೋ ಮಾಡೋದಾಗಿರ್ಬೋದು, ಬೇರೆ ಕಂಟ್ರಿಯಿಂದ ಬಾರೋ ಮಾಡೋದಾಗಿರ್ಬೋದು, ಹೀಗೆ ಅನೇಕ ಮಾರ್ಗಗಳಿದ್ದಾವೆ. ಈ ಯಾವುದೋ ಮಾರ್ಗದಿಂದ ಅದಕ್ಕೆ ಹಣ ದೊರೀದೇ ಇದ್ದಾಗ ಆವಾಗ ಏನು ಮಾಡುತ್ತೆ ಅಂತಂದರೆ ಇದು ಪ್ರಿಂಟಿಂಗ್ ಆಫ್ ದ ಕರೆನ್ಸಿಗೆ ಹೋಗುತ್ತೆ. ಪ್ರಿಂಟಿಂಗ್ ಆಫ್ ಕರೆನ್ಸಿ ಇದು ಲಾಸ್ಟ್ ಮೆಜರ್. ಸೊ ಈ ಪ್ರಿಂಟಿಂಗ್ ಆಫ್ ದ ಕರೆನ್ಸಿಗೆ ನಾವೇನಂತ ಕರಿತೀವಿ? ಡೆಫಿಸಿಟ್ ಫೈನಾನ್ಸಿಂಗ್ ಅಂತಲೂ ಕರಿತೀವಿ. ಸೊ ಡೆಫಿಸಿಟ್ ಫೈನಾನ್ಸಿಂಗ್ ಆರ್ ಪ್ರಿಂಟಿಂಗ್ ಆಫ್ ದ ಕರೆನ್ಸಿ ಈಸ್ ಮೋಸ್ಟ್ ಇನ್ಫ್ಲೇಷನರಿ ಇನ್ ನೇಚರ್. ಅಂದರೆ ಅತಿಯಾದ ಹಣದುಬ್ಬರ ಆಗುವಂತಹ ಸಿಚುವೇಶನ್ ಬರುತ್ತೆ ನಾವೇನಾದರೂ ಕರೆನ್ಸಿನ ಪ್ರಿಂಟ್ ಮಾಡಿದ್ರೆ. ಸೊ ಇಂಥ ಸಿಚುವೇಶನ್ ನಾವೇನಂತ ಕರಿತೀವಿ? ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಕರಿತೀವಿ. ಡೆಫಿಸಿಟ್ ಫೈನಾನ್ಸಿಂಗಿಂದ ಇನ್ಫ್ಲೇಷನ್ ಆಗುತ್ತೆ, ಹಣದುಬ್ಬರ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಹಣದುಬ್ಬರ ಆದಾಗ ಏನೇನಾಗುತ್ತೆ ನೋಡಿ. ಡೆಫಿಸಿಟ್ ಫೈನಾನ್ಸಿಂಗ್ ಡಿಕ್ರೀಸಸ್ ದ ರಿಯಲ್ ವೇಜ್ ರೇಟ್ ಇನ್ ದ ಎಕಾನಮಿ. ನಾವು ಆಗಲೇ ಮಾತಾಡಿದ್ದೀವಿ, ಹೋದ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಇನ್ಫ್ಲೇಷನ್ ಆದಾಗ ಅದರದ್ದು ಪರಿಣಾಮ ಆಗುತ್ತೆ ಅಂತ ಮಾತಾಡಿದ್ವಿ. ಸೇಮ್ ಕ್ವಶನ್, ಸೊ ಡಿಫ್ರೆಂಟ್ ಟರ್ಮ್ಸ್ ಅಷ್ಟೇ ಕೇಳಿದ್ದಾರೆ. ಡೆಫಿಸಿಟ್ ಫೈನಾನ್ಸಿಂಗ್ ಡಿಕ್ರೀಸಸ್ ರಿಯಲ್ ವೇಜ್ ರೇಟ್ ಇನ್ ದ ಎಕಾನಮಿ. ಎಸ್, ರಿಯಲ್ ವೇಜ್ ರೇಟ್ ಕಡಿಮೆ ಆಗುತ್ತೆ. ದ್ಯಾಟ್ ಈಸ್ ಟ್ರೂ. ಆಯಿತಾ? ಫಸ್ಟ್ ಸ್ಟೇಟ್ಮೆಂಟು ಸರಿ ಇದೆ. ಇಟ್ ಕಾಸಸ್ ಕರೆಂಟ್ ಅಕೌಂಟ್ ಸರ್ಪ್ಲಸ್. ನೋ, ಇಟ್ ವಿಲ್ ನಾಟ್ ಕಾಸ್ ಕರೆಂಟ್ ಅಕೌಂಟ್ ಸರ್ಪ್ಲಸ್. ಕರೆಂಟ್ ಅಕೌಂಟ್ ಸರ್ಪ್ಲಸ್ ಅಂದರೆ ಎಕ್ಸ್ಪೋರ್ಟ್ಸ್ ಆರ್ ಗ್ರೇಟರ್ ದನ್ ದ್ಯಾಟ್ ಆಫ್ ದ ಇಂಪೋರ್ಟ್ಸ್. ಸೊ ಆ ಸಿಚುವೇಶನ್ ಬರಲ್ಲ. ಇಟ್ ಲೀಡ್ಸ್ ಟು ಅಪ್ರಿಸಿಯೇಷನ್ ಆಫ್ ದ ಡೊಮೆಸ್ಟಿಕ್ ಕರೆನ್ಸಿ. ಅಗೇನ್ ನೋ, ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಆದಾಗ ಅಪ್ರಿಸಿಯೇಷನ್ ಆಗಲ್ಲ, ಬದಲಿಗೆ ಡೆಪ್ರಿಸಿಯೇಷನ್ ಆಗುತ್ತೆ. ಡೆಪ್ರಿಸಿಯೇಷನ್ ಆಫ್ ದ ಕರೆನ್ಸಿ ಆಗುತ್ತೆ. ಸೊ ಇದು ರಾಂಗು. ಇಟ್ ಕ್ರಿಯೇಟ್ಸ್ ಡಿಫ್ಲೇಷನರಿ ಸಿಚುವೇಶನ್ ಇನ್ ದ ಎಕಾನಮಿ. ನೋ, ಇಟ್ ಕ್ರಿಯೇಟ್ಸ್ ದ ಇನ್ಫ್ಲೇಷನರಿ ಸಿಚುವೇಶನ್. ನಾನು ಆಗಲೇ ಹೇಳಿದ್ದೀನಿ, ಪ್ರಿಂಟಿಂಗ್ ಆಫ್ ದ ಕರೆನ್ಸಿ ಡೆಫಿಸಿಟ್ ಫೈನಾನ್ಸಿಂಗಿಂದ ಅತಿಯಾದ ಹಣದುಬ್ಬರ ಆಗುತ್ತೆ, ಡಿಫ್ಲೇಷನ್ ಆಗಲ್ಲ, ಹಣದುಬ್ಬರದ ಇಳಿಕೆ ಆಗಲ್ಲ ಅಂತ ಹೇಳಿದ್ದೀನಿ. ಸೊ ಇದು ರಾಂಗು. ಸೊ ಇಲ್ಲಿ ಆನ್ಸರ್ ಬಂದು ಸರಿಯಾದ ಉತ್ತರ ಬಂದು ಓನ್ಲಿ ಎ. ಓಕೆ, ಸೊ ಇದನ್ನು ನೋಡಬೇಕು. ಸೊ ನಾನು ಇನ್ನೂ ಒಂದ್ಸರಿ ರಿಪೀಟ್ ಮಾಡ್ತೀನಿ. ಮಾನಿಟರಿ ಪಾಲಿಸಿ, ಇನ್ಫ್ಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮಲ್ಲೂ ಪಕ್ಕಾ ಕ್ವಶನ್ಸ್ ಬಂದೇ ಬರುತ್ತೆ ಈ ಒಂದು ಥೀಮ್ ಮೇಲೆ. ಓಕೆ, ಮುಂದೆ
11ನೇ ಪ್ರಶ್ನೆ. ಈಗ ನಾನು ಕಳೆದ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಸ್ಟ್ರಾಟಜಿ ಹೇಗೆ ನೀವು ಫಾಲೋ ಮಾಡಬೇಕು ಎಕನಾಮಿ ಓದಬೇಕಾದ್ರೆ ಅಂತ. ಎಕನಾಮಿ ನಾವು ಮ್ಯಾಕ್ರೋ ಎಕನಾಮಿಕ್ಸ್, ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ವಿ. ಮ್ಯಾಕ್ಸಿಮಮ್ ಕ್ವಶನ್ಸು ಮ್ಯಾಕ್ರೋ ಎಕನಾಮಿಕ್ಸಿಂದನೇ ಇರುತ್ತೆ, ಮೈಕ್ರೋ ಎಕನಾಮಿಕ್ಕಿಂದ ತುಂಬ ಕಡಿಮೆ 1 ಅಥವಾ 2 ಅಂತ ಹೇಳಿದ್ದೆ. ಸೊ ಇಲ್ಲಿ ಒನ್ ಆಫ್ ದ ಕ್ವಶನ್ ವಿಚ್ ಇಸ್ ರಿಲೇಟೆಡ್ ಟು ಅಗೇನ್ ದ ಮೈಕ್ರೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆನ ಇಲ್ಲಿ ಕೇಳಿದ್ದಾರೆ. ಸೊ 1 ಅಥವಾ 2 ಪ್ರಶ್ನೆ ಕೇಳಬಹುದು. ಸೊ ಯು ಕಾಂಟ್ ಸ್ಕಿಪ್, ಲಾಸ್ಟಲ್ಲಿ ಯು ಕ್ಯಾನ್ ರೀಡ್ ದ ಮೈಕ್ರೋ ಎಕನಾಮಿಕ್ಸ್ ಅಂತ. ಸೊ ಇದರಲ್ಲಿ ಗೂಡ್ಸ್ ಬಗ್ಗೆ ಕೇಳಿದ್ದಾರೆ. ಪ್ಯೂರ್ ಪಬ್ಲಿಕ್ ಗೂಡ್ಸ್, ಮಿಕ್ಸ್ಡ್ ಗೂಡ್ಸ್, ಪ್ಯೂರ್ ಪ್ರೈವೇಟ್ ಗೂಡ್ಸ್, ಮೆರಿಟ್ ಗೂಡ್ಸ್ ಈ ರೀತಿಯಾದಂಥ ಕೊಟ್ಟು ಇದರಲ್ಲಿ ಎಷ್ಟು ಪೇರ್ಸ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಕೇಳಿದರೆ, ಫಸ್ಟ್ ಒಂದು ನೋಡಿದ್ರೆ ಪ್ಯೂರ್ ಪಬ್ಲಿಕ್ ಗುಡ್, ಸ್ಟ್ರೀಟ್ ಲೈಟ್, ಪಬ್ಲಿಕ್ ಸ್ಯಾನಿಟೇಷನ್, ಎಸ್ ದಿಸ್ ಇಸ್ ಪ್ಯೂರ್ಲಿ ಪಬ್ಲಿಕ್ ಗುಡ್. ಆಯಿತಾ, ಸ್ಟ್ರೀಟ್ ಲೈಟ್ಸ್ನ ಮತ್ತು ಪಬ್ಲಿಕ್ ಸ್ಯಾನಿಟೇಷನ್ನ ಜನರಿಗೋಸ್ಕರನೇ ಮಾಡ್ತೀವಿ. ಸೊ ಇಟ್ ಇಸ್ ಪ್ಯೂರ್ಲಿ ಪಬ್ಲಿಕ್ ಗುಡ್ ಅಂತ. ನೆಕ್ಸ್ಟ್ ಮಿಕ್ಸ್ಡ್ ಗೂಡ್ಸ್ ಅಥವಾ ಕ್ವಾಸಿ ಪಬ್ಲಿಕ್ ಅಂತ ಕೊಟ್ಟಿದ್ದಾರೆ. ಫುಡ್, ಕ್ಲೋತಿಂಗ್, ಆಟೋಮೊಬೈಲ್ಸ್. ಸೊ ಫುಡ್, ಕ್ಲಾತಿಂಗ್, ಆಟೋಮೊಬೈಲ್ ಈಸ್ ನಾಟ್ ಅ ಪಬ್ಲಿಕ್ ಗುಡ್. ಈಗ ಸರ್ಕಾರ ನಿಮ್ಗೆ ಏನಾದರೂ ಗಾಡಿಗಳನ್ನ ವಿತರಣೆ ಮಾಡುತ್ತಾ ಇಲ್ಲ. ಸೊ ಆಟೋಮೊಬೈಲ್ಸ್ ಅಗೇನ್ ವೆನ್ ಇಟ್ ಕಮ್ಸ್ ಇಟ್ ಈಸ್ ಪ್ಯೂರ್ಲಿ ಪ್ರೈವೇಟ್ ಗುಡ್ ಅಂತ ಹೇಳ್ಬೋದು ನಾವು. ಆಯಿತಾ, ಫುಡ್, ಕ್ಲಾತಿಂಗ್ ಮತ್ತು ಆಟೋಮೊಬೈಲ್ ಪ್ಯೂರ್ಲಿ ಪ್ರೈವೇಟ್ ಗುಡ್. ನೆಕ್ಸ್ಟ್ ಬಂದು ಎಲಿಮೆಂಟ್ರಿ ಎಜುಕೇಷನ್, ಪ್ರೈಮರಿ ಹೆಲ್ತ್ ಕೇರ್, ದೀಸ್ ಆರ್ ಮೆರಿಟ್ ಗೂಡ್ಸ್ ಇವು. ಆಯಿತಾ, ಮೆರಿಟ್ ಗೂಡ್ಸ್ ಅಂತಂದರೆ ಯಾವ ಗೂಡ್ಸಿಂದ ಇಟ್ ವಿಲ್ ಆ್ಯಡ್ ಸಮ್ ವ್ಯಾಲ್ಯೂ. ಆಯಿತಾ, ಇಟ್ ವಿಲ್ ಆ್ಯಡ್ ಸಮ್ ವ್ಯಾಲ್ಯೂ ಟು ದ ಸೊಸೈಟಿ, ಟು ದ ಎಕನಾಮಿ ಅಂತ, ಅದಕ್ಕೆ ಮೆರಿಟ್ ಗೂಡ್ಸ್ ಅಂತ ಕರಿತೀವಿ. ಎಜುಕೇಷನ್, ಹೆಲ್ತ್ ಅಗೇನ್ ಕಮ್ಸ್ ಅಂಡರ್ ದ ಏನಂತಂದರೆ ಮೆರಿಟ್ ಗೂಡ್ಸ್. ನೆಕ್ಸ್ಟ್ ಟೋಲ್, ರೋಡ್, ಪಾರ್ಕ್ಸ್, ಪ್ರೈವೇಟ್ ಪಾರ್ಕ್ಸ್ ಎಕ್ಸೆಟ್ರಾ, ಇವು ಕ್ವಾಸಿ ಏನಂತಂದರೆ ಮಿಕ್ಸ್ಡ್ ಗೂಡ್ಸ್. ಇವು ಒಂದು ಕ್ವಾಸಿ ಮಿಕ್ಸ್ಡ್ ಗೂಡ್ಸ್ ಅಂತ ಕರಿಬೋದು ನಾವು, ಮಿಕ್ಸ್ಡ್ ಗೂಡ್ಸ್ ಆರ್ ಕ್ವಾಸಿ ಪಬ್ಲಿಕ್ ಅಂತ. ಸೊ ದಿಸ್ ಈಸ್ ಅಗೇನ್ ರಾಂಗ್ಲಿ ಮ್ಯಾಚ್ಡ್, ದಿಸ್ ಈಸ್ ಅಗೇನ್ ರಾಂಗ್ಲಿ ಮ್ಯಾಚ್ಡ್, ದಿಸ್ ಇಸ್ ರಾಂಗ್ಲಿ ಮ್ಯಾಚ್ಡ್ ಆ್ಯಂಡ್ ಫಸ್ಟ್ ಒನ್ ಈಸ್ ರೈಟ್ಲಿ ಮ್ಯಾಚ್. ಸೊ ಓನ್ಲಿ ಒನ್, ಮೊದಲನೇದು ಮಾತ್ರ ಇಲ್ಲಿ ಸರಿ ಆಗುತ್ತೆ. ಸೊ ಇದನ್ನು ಅಗೇನ್ ನೀವು ಮೈಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟ್ ನೋಡಬೇಕಾದ್ರೆ ಡಿಮ್ಯಾಂಡ್, ಸಪ್ಲೈ, ಪರ್ಟಿಕ್ಯುಲರ್ಲಿ ಡಿಮ್ಯಾಂಡ್ ಆಫ್ ಗೂಡ್ಸ್, ಸಪ್ಲೈ ಆಫ್ ದ ಗೂಡ್ಸ್, ಟೈಪ್ಸ್ ಆಫ್ ಗೂಡ್ಸ್, ಈ ರೀತಿಯಾದಂಥ ಕಾನ್ಸೆಪ್ಟ್ಗಳನ್ನು ನಾವು ಮೈಕ್ರೋ ಎಕನಾಮಿಕ್ಸಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಅದನ್ನೇ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಇಫ್ ಯು ವಾಂಟ್ ಯು ಕ್ಯಾನ್ ರೀಡ್. ಸೊ 12ನೇ ಪ್ರಶ್ನೆ ಏನಿದೆ ನೋಡಿ. 12ನೇ ಪ್ರಶ್ನೆ ಬಂದು ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಒನ್, ದ ಕೋ ಎಕ್ಸಿಸ್ಟೆನ್ಸ್ ಆಫ್ ಬಜೆಟ್ ಡೆಫಿಸಿಟ್ ಆ್ಯಂಡ್ ಟ್ರೇಡ್ ಡೆಫಿಸಿಟ್ ಇಸ್ ಅ ಪ್ರಾಬ್ಲಮ್ ಆಫ್ ಟ್ವಿನ್ ಡೆಫಿಸಿಟ್. ಸೊ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಟ್ವಿನ್ ಡೆಫಿಸಿಟ್ನ ಡೆಫಿನೇಷನ್ ಕೇಳ್ತಾ ಇದ್ದಾರೆ. ಟ್ವಿನ್ ಡೆಫಿಸಿಟ್ನ ಡೆಫಿನೇಷನ್ ಏನು ಅಂತ ಕೇಳ್ತಾ ಇದ್ದಾರೆ. ಟ್ವಿನ್ ಡೆಫಿಸಿಟ್, ಆಯಿತಾ. ಸೊ ಈ ಟ್ವಿನ್ ಡೆಫಿಸಿಟ್ಸ್ಗೆ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು, ಅವಳಿ ಕೊರತೆ ಅಂತ ಕರಿತೀವಿ, ಅವಳಿ ಕೊರತೆ. ಸೊ ಟ್ವಿನ್ ಡೆಫಿಸಿಟ್ ಅಂತಂದರೆ ಏನು ಹಂಗಾರೆ ನೋಡಿ. ಇದರಲ್ಲಿ ಮೂರು ಡೆಫಿನೇಷನ್ ಕೊಟ್ಟಿದ್ದಾರೆ, 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಸರಿ ಇದೆ ಅಂತ ಕೇಳಿದ್ದಾರೆ. ದ ಕೋ ಎಕ್ಸಿಸ್ಟೆನ್ಸ್ ಆಫ್ ಬಜೆಟ್ ಡೆಫಿಸಿಟ್ ಆ್ಯಂಡ್ ಟ್ರೇಡ್ ಡೆಫಿಸಿಟ್ ಈಸ್ ಅ ಪ್ರಾಬ್ಲಮ್ ಆಫ್ ಟ್ವಿನ್ ಡೆಫಿಸಿಟ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ನಾಟ್ ರೈಟ್. ಎರಡನೇದು, ದ ಕೋ ಎಕ್ಸಿಸ್ಟೆನ್ಸ್ ಆಫ್ ಫಿಸ್ಕಲ್ ಡೆಫಿಸಿಟ್ ಆ್ಯಂಡ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಈಸ್ ಅ ಪ್ರಾಬ್ಲಮ್ ಆಫ್ ಟ್ವಿನ್ ಡೆಫಿಸಿಟ್, ವಿಚ್ ಇಸ್ ರೈಟ್. ಈಗ ಯಾವುದಕ್ಕೆ ಟ್ವಿನ್ ಡೆಫಿಸಿಟ್ ಅಂತ ಕರಿತೀವಿ ಅಂದರೆ ಫಿಸ್ಕಲ್ ಡೆಫಿಸಿಟ್ ಇರಬೇಕು, ವಿತ್ತೀಯ ಕೊರತೆ, ಅದರ ಜೊತೆಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಯಾವಾಗ ಆಗುತ್ತೆ? ಈಗ ನಾವು ಬ್ಯಾಲೆನ್ಸ್ ಶೀಟ್ ಅನ್ನೋವಂಥದ್ದು ಒಂದು ಕಾನ್ಸೆಪ್ಟ್ ಬರುತ್ತೆ, ಬ್ಯಾಲೆನ್ಸ್ ಶೀಟ್, ಆಯಿತಾ, ವಿಚ್ ಇಸ್ ಅಗೇನ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರಲ್ಲಿ ದರ್ ಆರ್ 2 ಅಕೌಂಟ್ಸ್, ಒಂದು ಕರೆಂಟ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಕರೆಂಟ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಇಸ್ ನಥಿಂಗ್ ಬಟ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಂಟೈರ್ ಕಂಟ್ರಿ. ಒಂದು ದೇಶ ಬೇರೆ ದೇಶಗಳ ಜೊತೆಗೆ ಅಥವಾ ಇಡೀ ರಾಷ್ಟ್ರದ ಜೊತೆಗೆ ಏನು ಹಣಕಾಸಿನ ವ್ಯವಹಾರವನ್ನು ಹೊಂದಿರುತ್ತೆ ಅದರ ಕುರಿತಾಗಿ ಮಾತನಾಡುವಂಥದ್ದು ಯಾವುದು? ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಟ್ರಿ. ಅದು ಇದರಲ್ಲಿ 2 ರೀತಿಯಾದಂಥ ಅಕೌಂಟು, ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಸೊ ಈ ಕರೆಂಟ್ ಅಕೌಂಟ್ ಡೆಫಿಸಿಟ್ ಬಗ್ಗೆ ಮಾತಾಡಿದ್ದಾರೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಯಾವಾಗ ಆಗುತ್ತೆ ಅಂದರೆ ಯಾವಾಗ ನಮ್ಮ ಇಂಪೋರ್ಟ್ಗಳು ಎಕ್ಸ್ಪೋರ್ಟ್ಗಿಂತ ಜಾಸ್ತಿ ಇರುತ್ತೆ, ಆವಾಗ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗುತ್ತೆ, ಆಯಿತಾ. ಸೊ ಹಂಗಾರೆ ಈ ಇಂಪೋರ್ಟ್ಗಳು ಎಕ್ಸ್ಪೋರ್ಟ್ಗಿಂತ ಜಾಸ್ತಿ ಇದ್ದರೆ ಎಕನಾಮಿಗೆ ಒಳ್ಳೇದಾ ಕೆಟ್ಟದಾ? ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಅ ಗುಡ್ ಸೈನ್ ಫಾರ್ ದ ಎಕನಾಮಿಗೆ ಅದರಿಂದ ಹಾನಿ ಇದೆ. ಸೊ ಯಾವತ್ತು ಎಕ್ಸ್ಪೋರ್ಟ್ ಜಾಸ್ತಿ ಇರಬೇಕು. ಸೊ ಈ ಇಂಪೋರ್ಟ್ಸ್ ಜಾಸ್ತಿ ಇದ್ದಾಗ ಎಕ್ಸ್ಪೋರ್ಟ್ಗಿಂತ ನಮ್ಗೆ ಏನಾಗುತ್ತೆ? ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗುತ್ತೆ. ಇದು ಒಂದು ಪ್ರಾಬ್ಲಮ್ಮು. ಫಿಸ್ಕಲ್ ಡೆಫಿಸಿಟ್ ಯಾವತ್ತು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳುತ್ತೆ. FRBM ಆ್ಯಕ್ಟ್ ಬಗ್ಗೆ ಚರ್ಚೆ ಮಾಡಿದ್ವಿ ಹೋದ ವಿಡಿಯೋದಲ್ಲಿ. ಅದರಲ್ಲೂ ಕೂಡ ಫಿಸ್ಕಲ್ ಡೆಫಿಸಿಟ್ಟು ಮತ್ತು ರೆವೆನ್ಯೂ ಡೆಫಿಸಿಟ್ಟು ಇಷ್ಟೇ ಇರಬೇಕು ಅಂತ ಆ ಕಾನೂನು ಹೇಳುತ್ತೆ. ಸೊ ಫಿಸ್ಕಲ್ ಡೆಫಿಸಿಟ್ ಕೂಡ ಜಾಸ್ತಿ ಆಗ್ಬೋದು. ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆದರೆ ಅದರ ಅರ್ಥ ಏನು? ಸರ್ಕಾರ ಬಾರೋವಿಂಗ್ ಜಾಸ್ತಿ ಮಾಡ್ತಾ ಇದೆ, ಆಯಿತಾ, ಸಾಲ ಜಾಸ್ತಿ ಮಾಡ್ತಾ ಇದೆ ಅಂತ ಅರ್ಥ. ಸೊ ಇದು ಕೂಡ ಕಡಿಮೆ ಇರಬೇಕು. ಸೊ ಈ ಫಿಸ್ಕಲ್ ಡೆಫಿಸಿಟ್ ಮತ್ತು ಕರೆಂಟ್ ಅಕೌಂಟ್ ಡೆಫಿಸಿಟ್ ಎರಡೂ ಸೇರಿಸಿದ್ರೆ ನಾವೇನಂತ ಕರಿತೀವಿ? ಇದಕ್ಕೆ ಟ್ವಿನ್ ಡೆಫಿಸಿಟ್ ಪ್ರಾಬ್ಲಮ್ ಅಂತ ಕರಿತೀವಿ. ಟ್ವಿನ್ ಡೆಫಿಸಿಟ್ ಪ್ರಾಬ್ಲಮ್, ಆಯಿತಾ. ಸೊ ಈ ರೀತಿಯಾದಂಥ ಕೋರ್ ಕಾನ್ಸೆಪ್ಟ್ಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಇದೇ ರೀತಿಯಾಗಿ ಇನ್ನೂ ಒಂದು ಕಾನ್ಸೆಪ್ಟ್ ಇದೆ. ಐ ವಿಲ್ ಗಿವ್ ಯು ಒನ್ ಟಾಸ್ಕ್, ಓಕೆ. ಸೊ ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಅಂತ ಒಂದಿದೆ. ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್
ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್. ಆಯಿತಾ, ಏನಿದು ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಅಂತ ನೀವು ತಿಳ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಕ್ಕೊಂದು ಹಿಂಟ್ ಕೊಡ್ತೀನಿ. ದಿಸ್ ಇಸ್ ಅಗೇನ್ ರಿಲೇಟೆಡ್ ಟು ಮನಿ ಆ್ಯಂಡ್ ಬ್ಯಾಂಕಿಂಗ್ ಚಾಪ್ಟರ್. ನಾನು ಆಗಲೇ ಹೇಳಿದೆ ಮನಿ ಆ್ಯಂಡ್ ಬ್ಯಾಂಕಿಂಗ್ ಚಾಪ್ಟರ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಬ್ಯಾಂಕಿಂಗ್ ಅಂತ ಬಂದಾಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ. ಸೊ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಇದು ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಅಂತ. ಸೊ ಈ ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಅಂದರೆ ಏನು ಅಂತ ನೀವು ಹೇಳಿ. ಯಾಕಂದರೆ ಇಲ್ಲಿ ಟ್ವಿನ್ ಡೆಫಿಸಿಟ್ ಪ್ರಾಬ್ಲಮ್ನ ಅವ್ರು ಕೇಳಿದ್ದಾರೆ ಅಂತಂದರೆ ಬರುವಂಥ ಪರೀಕ್ಷೆಯಲ್ಲಿ ಟ್ವಿನ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಕೇಳಬಹುದು. ಸೊ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಇಂಡಿಯನ್ ಮನಿ ಮಾರ್ಕೆಟ್. ನಾವು ಆಗಲೇ ಒಂದು ಪ್ರಶ್ನೆ ನೋಡಿದ್ವಿ, ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಒಂದು ಪ್ರಶ್ನೆಯನ್ನು ನೋಡಿದ್ವಿ. ಸೊ ಅಗೇನ್ ದಿಸ್ ಥೀಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದೇ ಪರೀಕ್ಷೆಯಲ್ಲಿ 2ನೇ ಬಾರಿ ಬರ್ತಾ ಇದೆ ಮನಿ ಮಾರ್ಕೆಟ್. ಆಯಿತಾ, ನಾನು ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ಗೆ ಡಿಫ್ರೆನ್ಸ್ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆಯಿತಾ, ಅದರಲ್ಲಿ ಯಾವ ಇನ್ಸ್ಟ್ರೂಮೆಂಟ್ಸ್ಗಳು ಬರುತ್ತೆ ಅಂತ. ಈಗ ಇದರಲ್ಲಿ ಡೈರೆಕ್ಟ್ಲಿ ಇದೆ ವಾಸ್ಟ್ ದ ಇನ್ಸ್ಟ್ರೂಮೆಂಟ್ಸ್. ಆಯಿತಾ, ಇಲ್ಲಿ ಕೊಟ್ಟುಬಿಟ್ಟು ಇಲ್ಲಿ ಕೇಳಿದರೆ ಯಾವುದು ಮನಿ ಮಾರ್ಕೆಟ್ನ ಅಂಡರಲ್ಲಿ ಬರುತ್ತೆ ಅಂತ. ರೀಪರ್ಚೇಸ್ ಆಕ್ಷನ್, ಟ್ರೆಜರಿ ಬಿಲ್ ಮಾರ್ಕೆಟ್, ಡಿಸ್ಕೌಂಟ್ ಆ್ಯಂಡ್ ಫೈನಾನ್ಸ್ ಹೌಸ್ ಆಫ್ ಇಂಡಿಯಾ, ಸ್ಯಾಟಲೈಟ್ ಡೀಲರ್ಸ್. ಸೊ ದೇ ಆರ್ ಆಲ್ ಪಾರ್ಟ್ ಆಫ್ ಮನಿ ಮಾರ್ಕೆಟ್. ಆಯಿತಾ, ದೇ ಆರ್ ಆಲ್ ದ ಪಾರ್ಟ್ ಆಫ್ ಮನಿ ಮಾರ್ಕೆಟ್. ಈಗ ರೀಪರ್ಚೇಸ್ ಆಕ್ಷನ್ ಅಂತಂದರೆ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಇವೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಕೆಲವು ತುಂಬ ಬೇಸಿಕ್ ಲೆವೆಲ್ ಚರ್ಚೆ ಮಾಡಿದ್ದೀವಿ. ಸೊ ರೀಪರ್ಚೇಸ್ ಆಕ್ಷನ್ಸ್ ಇಸ್ ದರ್. ಟ್ರೆಜರಿ ಬಿಲ್ ಮಾರ್ಕೆಟ್, ಅಗೇನ್ ಟ್ರೆಜರಿ ಬಿಲ್ಸ್ ಅಂತಂದರೆ ದ ಗವರ್ಮೆಂಟ್ ವಿಲ್ ಇಶ್ಯೂ ದ ಬಿಲ್ಸ್. ಆಯಿತಾ, ಸೊ ನೀವು ಒಂದು ಪ್ರೈಸಲ್ಲಿ ನೀವು ಅದನ್ನು ತೊಗೊಂಡ್ರೆ ಮೆಚುರಿಟಿ ಆದಮೇಲೆ ಇಟ್ ವಿಲ್ ಗಿವ್ ಯು ಸಮ್ ಬೆನಿಫಿಟ್. ಸೊ ದಟ್ ಈಸ್ ಟ್ರೆಜರಿ ಬಿಲ್ ಮಾರ್ಕೆಟ್ ವಿಚ್ ಇಸ್ ಅಗೇನ್ ಈಲ್ಡ್ ಬಂದು 1 ಇಯರ್ಗಿಂತ ಲೆಸ್ ಇರುತ್ತೆ ಅದು ಟರ್ಮು. ಸೊ ಡಿಸ್ಕೌಂಟ್ ಆ್ಯಂಡ್ ಫೈನಾನ್ಸ್ ಹೌಸ್ ಆ್ಯಂಡ್ ಸ್ಯಾಟಲೈಟ್ ಡೀಲರ್ಸ್ ಆಲ್ ಕಮ್ಸ್ ಅಂಡರ್ ದ ಮನಿ ಮಾರ್ಕೆಟ್. ಆಯಿತಾ, ಮನಿ ಮಾರ್ಕೆಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಜಿ ಡಿ ಪಿ ಡಿಫ್ಲೇಟರ್. ಓಕೆ, ಜಿ ಡಿ ಪಿ ಡಿಫ್ಲೇಟರ್. ಮತ್ತೆ ನೋಡಿ, ಎಷ್ಟು ನಾನು ಹೇಳಿರುವಂಥ 2-3 ಥೀಮ್ಗಳಲ್ಲಿ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ ಅನ್ನೋದನ್ನು ಒಂಚೂರು ಗಮನ ಕೊಡಿ. ಇನ್ಫ್ಲೇಷನ್ ಬಗ್ಗೆ ನಾವು ಫಸ್ಟು ವಿಡಿಯೋದಿಂದ ಮಾತಾಡ್ತಿದ್ದೀವಿ. ಆಲ್ರೆಡಿ 3-4 ಸಲ ಮಾತಾಡಿದ್ದೀವಿ ಪ್ರಶ್ನೆಗಳಲ್ಲಿ. ಮತ್ತೆ ಅಗೇನ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥೀಮ್. ದಟ್ ಈಸ್ ವಾಟ್? ದಟ್ ಈಸ್ ಇನ್ಫ್ಲೇಷನ್. ಅಗೇನ್ ಮತ್ತೆ ಇನ್ಫ್ಲೇಷನ್ ಅನ್ನುವಂತಹ ಥೀಮ್ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ಈ ಇನ್ಫ್ಲೇಷನ್ ಬಗ್ಗೆ ನಾವು ತಿಳ್ಕೊಂಡಾಗ ಇನ್ಫ್ಲೇಷನನ್ನು ಮೆಜರ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ಒಂದಿಷ್ಟು ಟೂಲ್ಸ್ಗಳಿರುತ್ತೆ. ಅಂತಹದ್ದೇ ಒನ್ ಆಫ್ ದ ಟೂಲ್ ಬಂದು ಇದು ಜಿ ಡಿ ಪಿ ಡಿಫ್ಲೇಟರ್. ಈಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನುವಂಥ ಟರ್ಮಿನಾಲಜಿನ ಕೇಳಿರ್ತೀರ. ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗಳು ಕೂಡ ಏನಂತಂದರೆ ದೇ ಆರ್ ದ ಮೆಜರ್ ಆಫ್ ವಾಟ್? ದೇ ಆರ್ ದ ಮೆಜರ್ ಆಫ್ ಇನ್ಫ್ಲೇಷನ್ ಅಷ್ಟೇ. ಅದೇ ರೀತಿ ಈ ಜಿ ಡಿ ಪಿ ಡಿಫ್ಲೇಟರ್ ಅನ್ನೋದು ಕೂಡ ಒನ್ ಆಫ್ ದ ಮೆಜರ್ ಆಫ್ ಇನ್ಫ್ಲೇಷನ್ಸ್. ಓಕೆ, ಸೊ ಇನ್ಫ್ಲೇಷನ್ನ ಮೆಜರ್ ಮಾಡೋಕ್ಕಿರುವಂಥ ಒಂದು ಟೂಲ್. ಸೊ ಜಿ ಡಿ ಪಿ ಡಿಫ್ಲೇಟರ್ ನಾವು ಫಾರ್ಮುಲಾ ನೋಡೋದಾದ್ರೇನು? ಜಿ ಡಿ ಪಿ ಡಿಫ್ಲೇಟರ್ ಇಸ್ ಈಕ್ವಲ್ ಟು ನಾಮಿನಲ್ ಜಿ ಡಿ ಪಿ ಅಪಾನ್ ರಿಯಲ್ ಜಿ ಡಿ ಪಿ ಇಂಟು 100. ನಾಮಿನಲ್ ಜಿ ಡಿ ಪಿ ಅಪಾನ್ ರಿಯಲ್ ಜಿ ಡಿ ಪಿ ಇಂಟು 100 ಮಾಡಿದ್ರೆ ನಮಗೆ ಜಿ ಡಿ ಪಿ ಡಿಫ್ಲೇಟರ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನ ನೋಡೋಣ. ಮೊದಲನೇ ಸ್ಟೇಟ್ಮೆಂಟು, ಜಿ ಡಿ ಪಿ ಡಿಫ್ಲೇಟರ್ ಈಸ್ ಅ ಮೆಜರ್ ಆಫ್ ರೇಟ್ ಆಫ್ ಇನ್ಫ್ಲೇಷನ್ ಇನ್ ದ ಎಕಾನಮಿ ವಿಚ್ ಇಸ್ ರೈಟ್. ಎರಡನೇ ಸ್ಟೇಟ್ಮೆಂಟು, ಇಟ್ ಇಸ್ ದ ರೇಷಿಯೋ ಆಫ್ ಜಿ ಡಿ ಪಿ ಅಟ್ ಕರೆಂಟ್ ಪ್ರೈಸಸ್ ಟು ದ ಕಾನ್ಸ್ಟೆಂಟ್ ಪ್ರೈಸಸ್. ಸೊ ನಾವು ಆಗಲೇ ಹೇಳಿದ್ವಿ ನಾಮಿನಲ್ ಜಿ ಡಿ ಪಿ ಅಪಾನ್ ರಿಯಲ್ ಜಿ ಡಿ ಪಿ ಇಂಟು 100 ಅಂತ ಹೇಳಿದ್ವಿ, ವಿಚ್ ಇಸ್ ನಥಿಂಗ್ ಬಟ್ ಅಗೇನ್ ದ ಸೇಮ್, ಬೇರೆ ಟರ್ಮ್ಸ್ ಬೇರೆ ಕೊಟ್ಟಿದ್ದಾರೆ ಅಷ್ಟೇ. ಇದು ಕರೆಂಟ್ ಪ್ರೈಸಸ್ ಅಪಾನ್ ಕಾನ್ಸ್ಟೆಂಟ್ ಪ್ರೈಸಸ್ ಇಂಟು 100 ಅಂತಂದ್ರೂ ಒಂದೇ. ಸೊ ದಿಸ್ ಇಸ್ ಅಗೇನ್ ದ ರೈಟ್. ನಾಮಿನಲ್ ಜಿ ಡಿ ಪಿ is equal to real GDP in the base year, which is again a correct statement. And last one, the GDP deflator is used to convert nominal variables into real variables, which is again true. So ಇಲ್ಲಿ all of the above. ಆಯಿತಾ, ಕೊಟ್ಟಿರುವಂಥ 4 ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ಈ ಜಿ ಡಿ ಪಿ ಡಿಫ್ಲೇಟರ್ ಈಸ್ ಅಗೇನ್ ಒನ್ ಆಫ್ ದ ಕಾನ್ಸೆಪ್ಟ್ ರಿಲೇಟೆಡ್ ಟು ಇನ್ಫ್ಲೇಷನ್. ಸೊ ನೋಡಿ, ಮಾನಿಟರಿ ಪಾಲಿಸಿ, ಇನ್ಫ್ಲೇಷನ್ನು, ಮನಿ ಆ್ಯಂಡ್ ಬ್ಯಾಂಕಿಂಗ್, ಕ್ಯಾಪಿಟಲ್ ಮಾರ್ಕೆಟ್, ಆಮೇಲೆ ಮನಿ ಮಾರ್ಕೆಟ್. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕೋರ್ ಥೀಮ್ಸ್ ಇವೆಲ್ಲ. ಆಯಿತಾ, ದೀಸ್ ಆರ್ ದ ಕೋರ್ ಥೀಮ್ಸ್ ಆಫ್ ಎಕನಾಮಿ. ತುಂಬ ಸರಿ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಅದಾದಮೇಲೆ ಮುಂದಿನ ಪ್ರಶ್ನೆ ಆ್ಯಂಡ್ ಈ ವಿಡಿಯೋ ಸೀರೀಸ್ನ ಕೊನೆ ಪ್ರಶ್ನೆ ಇದು. ಹೌ ಮೆನಿ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಇನ್ಕರೆಕ್ಟ್ ಕೇಳಿದ್ದಾರೆ. ಇನ್ನೂ ಒಂದು ತಪ್ಪು, ಸಾಮಾನ್ಯವಾಗಿ ಇನ್ನೊಂದು ತಪ್ಪು ಏನು ಮಾಡ್ತೀವಿ ನಾವು ಅಂತಂದರೆ, ಪರೀಕ್ಷೆಯಲ್ಲಿ ಕೂತಾಗ ತುಂಬ ಅವಸರವಾಗಿ ಪ್ರಶ್ನೆಗಳನ್ನು ಓದ್ತೀವಿ. ಓದ್ಬಿಟ್ಟು ಅದು ಇನ್ಕರೆಕ್ಟ್ ಕೇಳಿದಾರಾ ಕರೆಕ್ಟ್ ಕೇಳಿದಾರಾ ಅನ್ನೋದನ್ನೇ ಮರೆತುಬಿಟ್ಟು ನಾವು ಡೈರೆಕ್ಟಾಗಿ ವಿಲ್ ಜಂಪ್ ಟು ದ ಆಪ್ಷನ್ಸ್ ಮಾರ್ಕ್ ಮಾಡ್ಬಿಡ್ತೀವಿ. ಸರಿಯಾಗಿದೆ ಅಂತ ಅನ್ಕೋತೀವಿ, ಬಟ್ ತಪ್ಪು ಮಾಡಿರ್ತೀವಿ. ಗೊತ್ತಿರುವಂಥ ಸಾಕಷ್ಟು ಪ್ರಶ್ನೆಗಳನ್ನ ಇದೇ ರೀತಿ ತಪ್ಪು ಮಾಡ್ತೀವಿ. ಆಯಿತಾ, ಸೊ ಕ್ವಶನ್ಸ್ನ ತುಂಬ ಕೇರ್ಫುಲ್ ಆಗಿ ಓದಿ. ಕ್ವಶನ್ ಏನು ಕೇಳಿದಾನೆ? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದಾನು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಇನ್ಕರೆಕ್ಟ್, ಯಾವುದು ತಪ್ಪಾಗಿದೆ. ಸೊ ಮೊದಲನೇದು ನೋಡಿ, ದ ಈಲ್ಡ್ ಆಫ್ ಅ ಬಾಂಡ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ದ ಪ್ರೈಸ್. ಈಗ
ನೀವು ಈ ವಿಡಿಯೋ ಪಾರ್ಟ್ 2ನ ವಿಡಿಯೋದಲ್ಲಿ ನಾವು ಮಾತಾಡಬೇಕಾದ್ರೆ ಸಾಕಷ್ಟು ನಾವು ಈ ಮನಿ ಮಾರ್ಕೆಟ್ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ವಿ. ಈ ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ ಆಯಿತಾ, ಇದರಲ್ಲಿರುವಂಥ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈಗ ಆಯಿತಾ. ಸೊ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಯಾವುದು ಅಂತಂದರೆ ಬಾಂಡ್ಸ್. ಒನ್ ಆಫ್ ದ ಯಾವುದು ಅಂತಂದರೆ ಅಗೇನ್ ದ ವಾಟ್ ಇಸ್ ದಟ್, ಬಾಂಡ್ಸ್ ಆಯಿತಾ, ಬಾಂಡ್ಸ್. ಸೊ ಈಗ ಶೇರ್ಸ್, ಬಾಂಡ್ಸ್ ಇವೆಲ್ಲ ಕೇಳಿದ್ದೀರಲ್ವಾ, ಶೇರ್ ಮಾರ್ಕೆಟ್, ಬಾಂಡ್ಸ್ ಇವೆಲ್ಲ ಕೇಳಿದ್ದೀರಾ, ಕೆಲವರು ಇನ್ವೆಸ್ಟು ಮಾಡಿರ್ತೀರಾ. ಸೊ ಈಗ ಈ ರೀತಿಯಾದಂಥ ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್ ಬಗ್ಗೆ ಸಾಕಷ್ಟು ಚರ್ಚೆ ಭಾರತ ದೇಶದಲ್ಲಿ ನಡೀತಾ ಇದೆ. ಸಾಕಷ್ಟು ಜನ ಅದರಲ್ಲಿ ಎಂಟರ್ ಆಗ್ತಾ ಇದ್ದಾರೆ, ಸಾಕಷ್ಟು ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಬಿಕಾಸ್ ಆಫ್ ದ್ಯಾಟ್ ದೇ ವಾಂಟ್ ಟು ಚೆಕ್ ಯುವರ್ ಅವೇರ್ನೆಸ್ ಅಬೌಟ್ ದೀಸ್ ದೀಸ್ ಮನಿ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಮಾರ್ಕೆಟ್ ಟೂಲ್ಸ್. ಅದಕ್ಕೆ ಒಂದು ಪ್ರಶ್ನೆ, ಒಂದು ಸ್ಟೇಟ್ಮೆಂಟ್ ಏನು ಕೇಳಿದ್ದಾರೆ, ದ ಈಲ್ಡ್ ಆಫ್ ಬಾಂಡ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್ ಟು ಇಟ್ಸ್ ಪ್ರೈಸ್ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್. ಈಗ ಹೆಂಗೆ ಅಂತಂದರೆ, ಪ್ರೈಸ್ ಆಫ್ ದ ಬಾಂಡ್ ಈಸ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಈಲ್ಡ್ ಆಫ್ ದ ಬಾಂಡ್. ಈಲ್ಡ್ ಆಫ್ ಬಾಂಡ್ ಅಂದ್ರೇನು, ಒಂದು ಬಾಂಡ್ ಇರುತ್ತೆ, ಒಂದು ಇನ್ಸ್ಟ್ರೂಮೆಂಟು, ಅದರ ಪ್ರೈಸ್ ತುಂಬ ಜಾಸ್ತಿ ಆದರೆ ಅದರ ಈಲ್ಡ್ ಏನಾಗುತ್ತೆ, ಅದರ ಕೊಡುವಂಥ ಲಾಭ ಕಡಿಮೆ ಆಗುತ್ತೆ. ಒಂದು ಬಾಂಡ್ ಏನಿರುತ್ತೆ ಅದರ ವ್ಯಾಲ್ಯೂ, ಪ್ರೈಸ್ ಏನಾದ್ರು ಕಡಿಮೆ ಇದ್ದರೆ ಅದು ಕೊಡುವಂಥ ಈಲ್ಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ರೈಟ್. ಬಟ್ ಅವ್ರು ಕೇಳಿರೋದೇನು, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ, ಬಟ್ ಇದು ಕರೆಕ್ಟ್ ಸ್ಟೇಟ್ಮೆಂಟು. ಎರಡನೇದು ನೋಡಿ, ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಇಸ್ ಆನ್ ಇಂಪಾರ್ಟೆಂಟ್ ಮಾನಿಟರಿ ಪಾಲಿಸಿ ಟೂಲ್ ಆಫ್ RBI. ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಲ್ಲಿ ಸಾಕಷ್ಟು ಟೂಲ್ಸ್ ನಾವು ನೋಡಿದ್ದೀವಿ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, CRR, SLR, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಗೇನ್ ಇಸ್ ಇಂಪಾರ್ಟೆಂಟ್ ಮಾನಿಟರಿ ಪಾಲಿಸಿ ಆಫ್ RBI is again true. ನಮ್ಗೆ ಬೇಕಾಗಿರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟು. ಸೊ ಟ್ರೆಜರಿ ಬಿಲ್ಸ್ ಆರ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ವಿಚ್ ಆರ್ ಲಾಂಗ್ ಟರ್ಮ್ ಡೆಪ್ಟ್, ವಿಚ್ ಇಸ್ ರಾಂಗ್. ಟ್ರೆಜರಿ ಬಿಲ್ ಬಂದು ದೇ ಆರ್ ಪಾರ್ಟ್ ಆಫ್ ಮನಿ ಮಾರ್ಕೆಟ್, ನಾಟ್ ಕ್ಯಾಪಿಟಲ್ ಮಾರ್ಕೆಟ್. ಬಿಕಾಸ್ ಲೆಸ್ ದೆನ್ 1 year ಪೀರಿಯಡ್ಗೆ ಏನು ಮಾಡುತ್ತೆ, ಗೌರ್ಮೆಂಟು ಇಶ್ಯೂ ಮಾಡುತ್ತೆ ಟ್ರೆಜರಿ ಬಿಲ್ಸ್ಗಳನ್ನು. ದ್ಯಾಟ್ಸ್ ವೈ ದೇ ಆರ್ ಪಾರ್ಟ್ ಆಫ್ ಮನಿ ಮಾರ್ಕೆಟ್ ಅಂಡ್ ನಾಟ್ ದ ಕ್ಯಾಪಿಟಲ್ ಮಾರ್ಕೆಟ್. ಸೊ ಈ ಸ್ಟೇಟ್ಮೆಂಟ್ ಬಂದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಎಷ್ಟು ಸ್ಟೇಟ್ಮೆಂಟ್ ತಪ್ಪು ಅಂತ ಕೇಳಿದ್ದಾರೆ. ಸೊ ಒಂದು ಸ್ಟೇಟ್ಮೆಂಟು ತಪ್ಪಿದೆ, ಇನ್ಕರೆಕ್ಟ್. ಓಕೆ, ಸೊ this is the 15th question. Okay, this is the 15th question and probably this is the last question. Okay, so ನೋಡಿದ್ರಲ್ಲ, ಸೊ ನಾವು ಜಸ್ಟು ಕಳೆದ ಬಾರಿ ನಡೆದಿರ್ತಕ್ಕಂಥ KS ಪ್ರಿಲಿಮ್ಸ್ ಪರೀಕ್ಷೆಯಿಂದ ಎಷ್ಟೊಂದು ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡ್ವಿ, ಎಷ್ಟೊಂದು ಇಂಪಾರ್ಟೆಂಟ್ ಥೀಮ್ಸ್ಗಳನ್ನು ತಿಳ್ಕೊಂಡ್ವಿ. ನಿಮಗೆ ಇದೇ ರೀತಿಯಾಗಿ ಒಂದು ಎಂಟೈರ್ ಸಬ್ಜೆಕ್ಟ್ನ ಓವರ್ವ್ಯೂ ಬೇಕು, ಯಾವ್ದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸು, ಯಾವ್ದು ಓದಬೇಕು, ಯಾವ್ದು ಓದಬಾರ್ದು, ಲಾಸ್ಟ್ ಮೂಮೆಂಟಲ್ಲಿ ಯಾವ್ದು ರಿವಿಷನ್ ಮಾಡಬೇಕು, ಮಾಡಬಾರ್ದು ಅನ್ನೋದು ನಿಮ್ಗೆ ಏನಾದ್ರು ಐಡಿಯಾ ಬೇಕಾದರೆ, the Ashwamedha IAS has launched the crash course for the same high yielding topics ನ crash course ಇದೆ. ಅದರಲ್ಲಿ ಎಂಟೈರ್ KS ಪ್ರಿಲಿಮ್ಸ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಹಾಗೂ UPSC ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳ ಆಧಾರದ ಮೇಲೆ ಈ ಒಂದು ಕ್ರಾಶ್ ಕೋರ್ಸ್ ನಾವು ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಜಾಯ್ನ್ ಆಗಿ ಆ್ಯಂಡ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಆ್ಯಂಡ್ ಇಫ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.